ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರೇ, ಎಲ್ಲ ಹಿರಿಯರೇ, ನಮ್ಮೆಲ್ಲರ ಹೃನ್ಮಂದಿರವನ್ನು ಪ್ರಚೋದಿಸ್ತಾ ಇರುವಂತಹ, ಬೆಳಗ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ವಂದಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಜ್ಞಾನ ಸಾಧನಗಳ ಬಗ್ಗೆ ಗೀತಾಚಾರ್ಯ ಹೇಳ್ತಾ ಇರುವಂತಹ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಆ ಜ್ಞಾನ ಸಾಧನಗಳನ್ನೇ ಮುಂದೆ ಜ್ಞಾನ ಅಂತ ಅವನೇ ಕರೆದಿದ್ದಾನೆ. ಆ ಜ್ಞಾನ ಸಾಧನಗಳಲ್ಲಿ ನಾವು 4 ಗುಣಗಳನ್ನು, ಸಾಧನಗಳನ್ನು ನೋಡಿದ್ದೇವೆ. ಮೊದಲನೇದು ಅಮಾನಿತ್ವಂ, ಅದಂಭಿತ್ವಂ, ಮತ್ತು 3ನೇದು ಅಹಿಂಸಾ, ಮತ್ತು ಕ್ಷಾಂತಿ 4ನೇದು. ನಿನ್ನೆ ದಿವಸ ನಾನು ಈ ಅಹಿಂಸೆ ಬಗ್ಗೆ ಹೇಳಿದಾಗ ಒಬ್ಬ ಶ್ರೋತೃಗಳಿಗೆ ಒಂದು ಸಂಶಯ ಬಂದಿದೆ. ಏನು ಅಂದರೆ, ನಮ್ಮ ಜೀವನದಲ್ಲಿ ಹಿಂಸೆಯನ್ನೇ ಮಾಡದೆ ನಾವು ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯವಾ ಬಂದು, ಮತ್ತು ನಮ್ಮ ವೃತ್ತಿಯಲ್ಲಿ ನಾವು ಎಷ್ಟೋ ಸಲ ಹಿಂಸೆಯನ್ನು ಮಾಡಲೇಬೇಕಾಗ್ತದೆ. ಹಾಗಾಗಿ ಅಂಥ ಹಿಂಸೆಯಿಂದ ನಮಗೆ ಪಾಪ ಬರುವುದಿಲ್ವಾ? ಇದು 2ನೇ ಪ್ರಶ್ನೆ. ಒಂದು ಅಂಶವನ್ನು ನಾನು ಸ್ಪಷ್ಟಪಡಿಸ್ತೇನೆ, ಏಕೆಂದರೆ ಇದು ಸ್ವಲ್ಪ ಸೂಕ್ಷ್ಮವಾದ ವಿಷಯವೂ ಹೌದು. ವೇದವಾಣಿ ಹೇಳುತ್ತದೆ, ಮಾ ಹಿಂಸ್ಯಾತ್ ಸರ್ವಾಭೂತಾನಿ ಅಂತ. ಯಾವುದೇ ಪ್ರಾಣಿಯನ್ನು ಸಹ, ಯಾವುದೇ ಭೂತವನ್ನು ಸಹ ನೀನು ಹಿಂಸಿಸಬಾರದು ಅಂತ. ಹಾಗೆ ಹಿಂಸೆ ಆದರೆ ಏನು ಅಂದರೆ, ಯಾವ ವೇದ ಹೀಗೆ ಹೇಳಿತೋ ಅದೇ ವೇದವೇ ನಿನಗೆ ಹಿಂಸೆ ಎನ್ನುವುದು ಅನಿವಾರ್ಯ ಅಂತಾದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನೂ ಹೇಳಿದೆ. ಈಗ ಮಾಂಸಾಹಾರಿಗಳು ಮಾಂಸಕ್ಕಾಗಿ ಹೇಗೆ ಪ್ರಾಣಿಯನ್ನು ಹಿಂಸೆ ಮಾಡ್ತಾರೋ ಹಾಗೆ ಶಾಕಾಹಾರಿಗಳು ಅವರಷ್ಟಲ್ದಿದ್ದರೂ ಅವರು ಸ್ವಲ್ಪ ಹಿಂಸೆ ಮಾಡಿಯೇ ಮಾಡ್ತಾರೆ. ಆದರೆ ಶಾಕಾಹಾರಿಗಳಲ್ಲೂ ಅದರೊಳಗೂ ವಿಶೇಷವಾಗಿ ಈ ವೇದದ ಹಿನ್ನೆಲೆ ಇರುವವರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಯಶ್ಚಿತ್ತವು ಗೊತ್ತಿರ್ತದೆ. ಯಾಕೆಂದರೆ ಒಂದು ಸತ್ಯ, ನಮ್ಮ ಬದುಕಿನಲ್ಲಿ ಮಿನಿಮಮ್ ಹಿಂಸೆ ಮಾಡದೆ ನಾವು ಬದುಕಲಾರೆವು. ಹಾಗೆ ಹಿಂಸೆ ಮಾಡದೆ ಬದುಕ್ತಾನೆ ಅಂತಾದರೆ ಅವನು ಆತ್ಮಜ್ಞಾನಿ ಮಾತ್ರ ಆಗಿರೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಹಿಂಸೆ ಅದು ಹಿಂಸೆ ಅಲ್ವಾ, ಪಾಪ ಅಲ್ವಾ ಅಂತ. ಶಾಕಾಹಾರಿಗಳು ಸಹ ಹಿಂಸೆಯನ್ನು ಮಾಡ್ತಾರೆ, ಅದಕ್ಕೆ ಪ್ರಾಯಶ್ಚಿತ್ತವೂ ಸಹ ಉಂಟು. ಯಾಕೆಂದರೆ ಮಾಂಸಾಹಾರಿಗಳು ಪ್ರಾಣಿಗಳನ್ನು ಹನನ ಮಾಡಿದಾಗ ಅವುಗಳ ಜೀವನವನ್ನು ಕಸಿದುಕೊಂಡ ಹಾಗೆಯೇ
ಶಾಕಾಹಾರಿಗಳೂ ಸಹ ಕಾಳುಗಳನ್ನು ಬೇಯಿಸಿ ತಿಂದಾಗ ಆ ಕಾಳುಗಳಲ್ಲಿರುವಂಥ ಮೊಳಕೆಯಾಗುವ ಶಕ್ತಿಯನ್ನು ಕಿತ್ಕೊಂಡಂಗಾಗಲಿಲ್ವಾ, ಅದನ್ನು ನಾಶ ಮಾಡಿದಾಗಲಿಲ್ವಾ ಅಂತ. ಅದಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಎನ್ನುವಂಥದ್ದು. ಆದರೆ ಒಂದು ಗಮನಕ್ಕೆ ನಾವು ತಂದುಕೊಳ್ಬೇಕು ಇಲ್ಲಿ ಏನು ಅಂದರೆ, ಆಹಾರಕ್ಕಾಗಿಯೇ ನಾವು ಎಲ್ಲಿ ಹಿಂಸೆಯನ್ನು ಮಾಡ್ತೇವೋ ಅದು ಹಿಂಸೆ ಅಂತ ಕರೆಸಿಕೊಳ್ಳುತ್ತದೆ ಅನ್ನೋದಂತೂ ಸತ್ಯ ಒಂದು. ಇನ್ನೊಂದು, ಶಾಕಾಹಾರಿಗಳಿಗೆ ಶಾಕಾಹಾರ ಎಷ್ಟು ಅನಿವಾರ್ಯವೋ ಮಾಂಸಾಹಾರಿಗಳಿಗೆ ಮಾಂಸ ಅಷ್ಟು ಅನಿವಾರ್ಯ ಅಲ್ಲ. ಹಾಗಾಗಿ ಅವರಿಗೆ ಪ್ರಾಯಶ್ಚಿತ್ತವೂ ಪ್ರಾಯಶಃ ಇಲ್ಲ, ಯಾಕೆಂದರೆ ಅದು ಅನಿವಾರ್ಯವಾದದ್ದಲ್ಲ. ಬದುಕೋದಕ್ಕೆ ಇಲ್ಲಿ ಅನಿವಾರ್ಯವಾದದ್ರಿಂದ ಇಲ್ಲಿ ಪ್ರಾಯಶ್ಚಿತ್ತದ ಅಂಶ ಕಾಣ್ತದೆ, ಪರಿಹಾರ ಕಾಣ್ತದೆ, ಅಲ್ಲಿ ಕಾಣುವುದಿಲ್ಲ. ಒಂದಂಶ. ಇನ್ನು ಎರಡನೇದು, ಒಬ್ಬ ಶಾಕಾಹಾರಿಗಳಾದವರು ಅಥವಾ ವಿಶೇಷವಾಗಿ ಜ್ಞಾನಿಗಳು ಅವರು ಹೇಗೆ ಹಿಂಸೆಯನ್ನು ಕಡಿಮೆ ಮಾಡಬಲ್ಲರೋ ಮಾಂಸಾಹಾರಿಗಳು ಅವರಷ್ಟು ಕಡಿಮೆ ಹಿಂಸೆಯನ್ನು ಮಾಡಲಾರರು, ಹೆಚ್ಚು ಹಿಂಸೆಯನ್ನೇ ಮಾಡ್ತಾರೆ. ಹಾಗಾಗಿ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ನಮಗೆ ಹೇಗೆ ಶಾಕಾಹಾರ ಅನಿವಾರ್ಯವೋ ಅಷ್ಟು ಮಾಂಸಾಹಾರ ಎನ್ನುವಂತಹದ್ದು ಅನಿವಾರ್ಯ ಅಲ್ಲ. ಹಾಗಾಗಿ ಅಲ್ಲಿ ಆ ಅಂಶ ಹೆಚ್ಚು ಉಂಟು. ಅದರ ಜೊತೆಗೆ ಇನ್ನೊಂದನ್ನು ನಾವು ಗಮನಿಸಬೇಕು. ಹಿಂಸೆ ಅಂದರೆ ಕೇವಲ ಒಂದು ಸಾಧನದಿಂದ ಇನ್ನೊಬ್ಬರನ್ನು ಹೊಡೆಯೋದು, ಸಾಯಿಸೋದು ಅಷ್ಟೇ ಅಲ್ಲ. ನಾವು ಮಾನಸಿಕವಾಗಿ ಇನ್ನೊಬ್ಬರನ್ನು ನೋಯಿಸಿದರು ಅಥವಾ ಒಂದು ಸಾಧನದಿಂದ ಹೊಡೆದ್ರೂ ಅಥವಾ ಒಬ್ಬರನ್ನು ಬಾಯಿಯಿಂದ ಬೈದ್ರೂ ಸಹ ಅದು ಹಿಂಸೆಯೇ. ಇಂತಹ ಹಿಂಸೆಯನ್ನು ನಾವು ಬಿಟ್ಟು ಬದುಕೋದಕ್ಕೆ ಸಾಧ್ಯವಾದ ಹಿಂಸೆ ಆಗೋದಿಲ್ವ, ಪಾಪ ಬರೋದಿಲ್ವ ಅಂತ ಇಲ್ಲಿ ನಾವು ಒಂದನ್ನು ಗಮನಿಸಬೇಕು. ಈ ಹಿಂಸೆ ಯಾತಕ್ಕಾಗಿ ಅನ್ನೋದನ್ನು, ಆ ಉದ್ದೇಶದ ಮೇಲೆ ಅದು ಹಿಂಸೆ ಹೌದಾ ಅಲ್ವೋ ಅಂತ ತೀರ್ಮಾನ ಆಗ್ತದೆ. ಈಗ ಶಾಲೆಯಲ್ಲಿ ಅಧ್ಯಾಪಕರು ಇರ್ತಾರೆ. ನಿನ್ನೆ ದಿವಸ ಮಗುವಿಗೆ ಇಂಥ ಹೋಮ್ವರ್ಕನ್ನು ನೀನು ಮಾಡಿಕೊಂಡು ಬರಬೇಕು ಅಂತ ಹೇಳಿರ್ತಾರೆ. ಆ ವಿದ್ಯಾರ್ಥಿ, ಆ ಮಗು ಇವತ್ತು ಹೋಮ್ವರ್ಕ್ ಮಾಡಿಕೊಂಡು ಬಂದಿರೋದಿಲ್ಲ. ನೀನು ಯಾಕೆ ಮಾಡಲಿಲ್ಲ, ನೀನು ಮಾಡದೇ ಇದ್ದರೆ ನಾನು ನಿನ್ನ ಪೋಷಕರಿಗೆ ಹೇಳ್ತೇನೆ ಅಂತ ಶಿಕ್ಷಕರು ಹೇಳಿದರೆ ಆ ಮಗುವಿಗೆ ಬೇಸರ ಆಗುತ್ತೋ ಇಲ್ವೋ, ಅದಕ್ಕೆ ಹಿಂಸೆ ಆಗುತ್ತೋ ಇಲ್ವೋ? ಇಂತಹ ಹಿಂಸೆಯಿಂದಲೂ ತನಗೆ ಪಾಪ ಬರ್ತದೆಯಾ ಎನ್ನುವಂಥದ್ದು ಒಂದು ಪ್ರಶ್ನೆ. ಅಷ್ಟೇ ಅಲ್ಲ, ಇಲ್ಲಿ ಸ್ವಲ್ಪ ವಿಚಾರ ಮಾಡಬೇಕು ನಾವು. ಇನ್ನೊಂದೇನು, ಮತ್ತೊಂದು ಉದಾಹರಣೆ ಕೊಡ್ತೇನೆ. ಒಬ್ಬ ರೋಗಿಗೆ ಕಿವಿಯಲ್ಲಿ ತೊಂದರೆ ಇದೆ. ENT ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ. ವೈದ್ಯರು ಆ ಕಿವಿಗೆ ಸಂಬಂಧಪಟ್ಟ ಹಾಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆಪ್ರೇಷನ್ ಮಾಡುವಾಗ ನೇರ ನೋವಾಗದೇ ಇದ್ದರೂ ಅದಾದಮೇಲೆ ಅನಸ್ತೇಸಿಯಾದ ಆ ಶಕ್ತಿ ಕಡಿಮೆ ಆದಾಗ ನೋವು ಆಗೇ ಆಗ್ತದೆ. ಇನ್ನೊಂದು ಉದಾಹರಣೆ, ಒಬ್ಬಾಕೆ ತಾಯಿ ವಾಕಿಂಗಿಗೆ ಹೋಗ್ತಾಳೆ. ಒಬ್ಬ ಕಳ್ಳ ಬಂದು ಆಕೆಯ ಕಿವಿಯಲ್ಲಿರುವಂಥ ಓಲೆಯನ್ನು ಹರ್ಕೊಂಡು ಹೋಗ್ತಾನೆ. ಈಗ ಈ ಮೊದಲನೇ ಪೇಷಂಟಿಗೂ ನೋವಾದದ್ದು ಸತ್ಯ, ಕಿವಿಯಲ್ಲಿರುವಂಥ ಓಲೆಯನ್ನು ಹರ್ಕೊಂಡು ಹೋದಾಗಲೂ ನೋವಾದದ್ದು ಸತ್ಯ ಅಲ್ವಾ? ಆದರೆ ಶಾಸ್ತ್ರ ಹೇಳುತ್ತದೆ, ವೈದ್ಯರು ಚಿಕಿತ್ಸೆ ನೀಡೋದಕ್ಕೋಸ್ಕರ ಟ್ರೀಟ್ಮೆಂಟ್ ಕೊಡುವಾಗ ನೋವಾಯ್ತಲ್ಲ, ಅದು ಹಿಂಸೆ ಅಲ್ಲ. ಆದರೆ ಕಳ್ಳ ಕದಿಯೋದಕ್ಕೋಸ್ಕರ ಕಿತ್ಕೊಂಡು ಹೋದ್ನಲ್ಲ, ಕಿವಿ ಹರಿದು ಹೋಯ್ತಲ್ಲ, ಅದು ಹಿಂಸೆ. ಹಾಗಾಗಿ ಅದು ಹಿಂಸೆ ಹೌದೋ ಅಲ್ವೋ ಅಂತ ತೀರ್ಮಾನ ಆಗುವುದು ಅದರ ಹಿಂದೆ ಇರುವಂತಹ ಉದ್ದೇಶದಿಂದ. ಹಾಗೆಯೇ ಶಾಲೆಯಲ್ಲಿ ಅಧ್ಯಾಪಕರು ನೀನು ಯಾಕೆ ಈ ಹೋಮ್ವರ್ಕ್ ಮಾಡಲಿಲ್ಲ ಅಂತ ಕೇಳಿ ಮಗುವನ್ನು ಒಂದು ಸಲ ಕಠೋರವಾಗಿ ಬೈದರೆ ಅಥವಾ ನಿನ್ನ ಪೇರೆಂಟ್ಸನ್ನು ಕರೆಸ್ತೇನೆ ಅಂತ ಹೇಳಿದರೆ, ಇದೇ ತತ್ವವನ್ನು ಇಟ್ಕೊಂಡು ನಾವು ಹೇಳ್ತಾ ಹೋದರೆ ನಾಳೆ ಮಗು ಹೇಳಿತು, ಮೇಷ್ಟ್ರೆ ನೀವು ಹಾಗೆ ನನಗೆ ಹೇಳಿದ್ದು ನನಗೆ ಹಿಂಸೆ ಆಗ್ತದೆ, ಹಿಂಸೆ ಮಾಡಬಾರ್ದು ನೀವು ಅಂತಂದರೆ ಪಾಠ ಹೇಳಲಿಕ್ಕಾಗುತ್ತಾ? ಮಕ್ಕಳಿಂದ ಕೆಲಸ ತೆಗೆಸೋದಕ್ಕಾಗುತ್ತಾ?
ಹಾಗಾಗಿ ಅದೇನಲ್ಲ, ಹಿಂಸೆ ಅಲ್ಲ. ಅದರಿಂದ ಈ ಹಿಂಸೆ ಮತ್ತು ಅಹಿಂಸೆ ಅದು ತೀರ್ಮಾನ ಆಗುವುದು ಅದರ ಹಿಂದೆ ಇರುವಂತಹ ಉದ್ದೇಶದಿಂದ. ಆದರೆ ಒಂದು ಸತ್ಯ, ನಾವೆಲ್ಲರೂ ಸಹ ಎಷ್ಟೋ ಮಟ್ಟಿನ ಹಿಂಸೆಯನ್ನು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಅಂಥ ಹಿಂಸೆ ಅನಿವಾರ್ಯ, ಅದಕ್ಕೆ ಪ್ರಾಯಶ್ಚಿತ್ತ ಶಾಸ್ತ್ರ ಹೇಳಿದೆ. ಆತ್ಮಜ್ಞಾನಿ ಆದವನು ಮಾತ್ರ ಅವನು ಹಿಂಸೆ ಮಾಡದೆ ಜೀವನವನ್ನು ಸಾಗಿಸಬಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಮತ್ತು ಕ್ಷಾಂತಿ, ಸಹನೆ ಅದು ಇರಬೇಕು ಅಂತ ನಾನು ಹೇಳಿದ್ದೆ. ಭಗವಂತ ಮನುಷ್ಯನಿಗೆ ಕೊಟ್ಟಂಥ ಸಂಪತ್ತುಗಳಲ್ಲಿ ತಾಳ್ಮೆಯೂ ಸಹ ಒಂದು ದೊಡ್ಡ ಸಂಪತ್ತು. ಅದನ್ನು ಕಳ್ಕೊಂಡ್ರೆ ನಾವು ಅದರ ಜೊತೆಗೆ ಇನ್ನೂ ಎಷ್ಟನ್ನೋ ಕಳ್ಕೊಂಡು ಬಿಡ್ತೇವೆ. ಹಾಗಾಗಿ ಅದನ್ನು ಕಳೆದುಕೊಳ್ಳಬಾರದು. ಅದು ಹೆಚ್ಚಾದಷ್ಟೂ ಸಹ ನಿನಗೆ ಜ್ಞಾನದ ದಾರಿಯಲ್ಲಿ ಸಹಾಯಕ್ಕೆ ಬರ್ತದೆ ಎನ್ನುವಂಥ ಮಾತನ್ನು ಗೀತಾಚಾರ್ಯ ತಿಳಿಸ್ತಾನೆ. ಹಾಗಾಗಿ ಕ್ಷಾಂತಿ ಅಂತ. ಮತ್ತು ಮುಂದಿನ ಮಾತು ಆರ್ಜವಂ, ಇದು 5ನೆಯ ಗುಣ. ಆರ್ಜವಂ ಅಂದರೆ ರುಜುತನ ಅಂತ, ಅಂದರೆ ನೇರವಾದ ನಡೆ. ಇದು ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನಿಗೆ ಅನಿವಾರ್ಯ ಹೇಳ್ತಾನೆ ಗೀತಾಚಾರ್ಯ. ನೋಡಿ, ಈ ರುಜುತನ ಎನ್ನುವಂಥದ್ದು ಮಾತಿನಲ್ಲಿ ಇರಬೇಕೋ ಅಥವಾ ದೈಹಿಕವಾಗಿ ಇರಬೇಕೋ ಅಥವಾ ಮಾನಸಿಕವಾಗಿ ಇರಬೇಕೋ ಅಂತ ಒಂದು ಪ್ರಶ್ನೆ. ಶಾಸ್ತ್ರ ಹೇಳ್ತದೆ ಮೂರರಲ್ಲೂ ಇದು ಇರಬೇಕು ಅಂತ. ಯಾಕೆ ಅಂದರೆ ನಮ್ಮ ಮನಸ್ಸು ಅನ್ನೋದು ಉಂಟಲ್ಲ, ಅದು ಒಳಗಿನಿಂದ ನಮ್ಮ ಇಂದ್ರಿಯಗಳಿಗೆ ಮತ್ತು ದೇಹಕ್ಕೆ ಆಜ್ಞೆ ಮಾಡ್ತಾ ಇರುತ್ತೆ, ಇದನ್ನು ಮಾಡು ಇದನ್ನು ಮಾಡು ಅಂತ. ಹಾಗಾಗಿ ಅದು ಒಂದು ರೀತಿಯಲ್ಲಿ ಶಾಸಕಾಂಗ ಇದ್ದ ಹಾಗೇನೆ. ಮತ್ತು ಈ ಮನಸ್ಸು ಹೇಳಿದ್ದನ್ನು ಇಂದ್ರಿಯಗಳು ಮತ್ತು ದೇಹ ಅದನ್ನು ಮಾಡ್ತಾ ಇರ್ತವೆ. ಹಾಗಾಗಿ ಇವು ಒಂದು ರೀತಿಯಲ್ಲಿ ಕಾರ್ಯಾಂಗ ಇದ್ದ ಹಾಗೇನೆ. ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೇವೋ ಅದನ್ನು ಮಾತು ನುಡಿತದೆ. ಹಾಗಾಗಿ ಅದು ಪ್ರಕಾಶಾಂಗ. ಈ ಯಾವುದೇ ಒಂದು ಅಂಗಗಳ ಜೊತೆಗೆ ಇನ್ನೊಂದು ಅಂಗ ಸರಿಯಾಗಿ ಸ್ಪಂದಿಸದೇ ಇದ್ರೂ ಸಹ ಕೆಲಸ ಸರಿಯಾಗುವುದಿಲ್ಲ, ಅವನು ಪ್ರಾಮಾಣಿಕನಾಗುವುದಿಲ್ಲ. ಹಾಗಾಗಿ ರುಜುತನ ಎನ್ನುವಂಥದ್ದು ಈ ಮೂರೂ ಅಂಗಗಳಲ್ಲೂ ಸಮಾನವಾಗಿ ಇರಬೇಕು. ನಾನು ಮನಸ್ಸಿನಲ್ಲಿ ಹೀಗೆ ವಿಚಾರ ಮಾಡ್ತೇನೆ, ಮಾತನಾಡುವಾಗ ಹೀಗೆ ಹೇಳ್ತೇನೆ, ಅದರಿಂದ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಸಹ ಅದೇನಾಗತ್ತೆ ಕೇಳಿದರೆ ಪ್ರಾಮಾಣಿಕತನ ಅಥವಾ ರುಜುತನ ಅಂತ ಕರೆಸಿಕೊಳ್ಳುವುದಿಲ್ಲ. ಹಾಗಾಗಿ ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಈ ಮೂರರಲ್ಲೂ ಸಹ ನೇರ, ಅದನ್ನೇ ಹೇಳೋದು, ನೇರ ನಡೆ ಮತ್ತು ನುಡಿ ಮತ್ತು ಯೋಚನೆ ಇರುವುದಕ್ಕೇ ರುಜುತ್ವ, ರುಜುತನ ಅಂತ ಹೆಸರು. ಆ ಆರ್ಜವಂ ಅಂದರೆ ಹಾಗೆ ಅರ್ಥ. ಸರಳತನ ಅಂದರೆ ಮನಸ್ಸು, ವಾಕ್ಕು ಮತ್ತು ಕಾಯಗಳಲ್ಲಿ ಸಮಾನವಾದಂಥ ಒಂದೇ ರೀತಿಯಾದಂಥ ನಡೆ ಇರುವಂಥದ್ದು. ಈ ವಿಷಯದಲ್ಲಿ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ಸಾಮಾನ್ಯವಾಗಿ ಮಹಾತ್ಮರು ಮತ್ತು ದುರಾತ್ಮರು ಈ ಎರಡು ಗುಂಪು ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಇದ್ದೇ ಇರ್ತದೆ. ಮಹಾತ್ಮರ ನಡೆ ಹೇಗಿರ್ತದೆ, ದುರಾತ್ಮರ ನಡೆ ಹೇಗಿರ್ತದೆ ಅಂತ ಒಂದು ಶ್ಲೋಕ ಹೇಳ್ತದೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮಹಾತ್ಮರು ಮನಸ್ಸಿನಲ್ಲಿ ಏನು ಯೋಚಿಸ್ತಾರೋ ಅದನ್ನೇ ಮಾತಿನಲ್ಲಿ ಆಡ್ತಾರೆ. ಮಾತಿನಲ್ಲಿ ಏನನ್ನು ಆಡ್ತಾರೋ ಅದನ್ನೇ ಅವರು ತಮ್ಮ ಕೃತಿಯಲ್ಲಿ ತೋರಿಸ್ತಾರೆ. ಹಾಗಾಗಿ ಅವರಿಗೆ ಮನಸ್ಸಿನಲ್ಲೂ ಒಂದೇ ಮತ್ತು ಮಾತಿನಲ್ಲೂ ಒಂದೇ, ಅದೇನೇ, ಮತ್ತು ಅವರ ಕೃತಿಯಲ್ಲೂ ಸಹ ಅದೇನೇ. ಆದರೆ ದುರಾತ್ಮರು ಹೇಗಿರ್ತಾರೆ ಅಂದರೆ ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನ. ಈ ಮೂರು ಅಂಗಗಳಿಗೆ ಸಂಬಂಧವೇ ಇರೋದಿಲ್ಲ ಅವರ ಜೀವನದಲ್ಲಿ. ಹಾಗಾಗಿ ಮನಸ್ಸಿನ ಯೋಚನೆಯೇ ಬೇರೆ, ಮತ್ತು ಮಾತಾಡುವುದೇ ಬೇರೆ, ಕೃತಿ ಮತ್ತು ಇನ್ನೊಂದು ರೀತಿಯಲ್ಲಿ. ಇದು ದುರಾತ್ಮರ ನಡೆ. ಕೃಷ್ಣ ಕೇಳ್ತಾನೆ,
ಮನಸ್ಸಿನಲ್ಲಿ, ಮಾತಿನಲ್ಲಿ ಮತ್ತು ನಿನ್ನ ಮೈಯಲ್ಲಿ ಒಂದೇ ರೀತಿಯಾಗಿ ನಡ್ಕೊಂಡ್ರೆ ಮಹಾತ್ಮ, ಬೇರೆ ಬೇರೆ ರೀತಿಯಾಗಿ ನೀನು ನಡೆದು ತೋರಿಸಿದರೆ ದುರಾತ್ಮನಾಗ್ತೀಯ. ಆದರೆ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವರಿಗೆ ಈ ರುಜುತನ ಅಂದರೆ ಮೂರೂ ರೀತಿಯಾಗಿಯೂ ಸಹ ಒಂದೇ ರೀತಿಯಲ್ಲಿ ಇರಬೇಕು, ಮೂರು ಅಂಗಾಂಗಗಳಲ್ಲಿಯೂ ಸಹ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆರ್ಜವಂ ಇದು 5ನೆಯ ಗುಣ. ಇಲ್ಲಿಗೆ ಈ ಗುಣದ ಚಿಂತನೆ ಸಾಕು ಅಂತ ಅಂದ್ಕೊಂಡು ಮತ್ತು 6ನೆಯ ಗುಣ ಆಚಾರ್ಯೋಪಾಸನಂ ಅಂತ. ಅದರ ಅರ್ಥ ಏನು? ಗುರು ಶುಶ್ರೂಷೆ ಅಂತ. ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರಿಗೆ ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ. ಅದಿಲ್ಲದೇ ಇದ್ದರೆ ಆಗೋದೇ ಇಲ್ಲ. ಅಧ್ಯಾತ್ಮ ದಾರಿಯಲ್ಲಿ ಅಷ್ಟೇ ಯಾಕೆ, ನಮ್ಮ ಬದುಕಿನಲ್ಲಿ ಗುರುಗಳ ಮಾರ್ಗದರ್ಶನ ಅದು ಬೇಕೇ ಬೇಕು. ಸಾಮಾನ್ಯ ಲೌಕಿಕವಾದ ಬದುಕಿಗೂ ಸಹ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ಬ ಬಟ್ಟೆ ಹೊಲಿಯುವುದನ್ನು ಕಲಿಬೇಕು ಅಂತ ಬಯಸಿದರೆ ಅವನು ಇನ್ನೊಬ್ಬ ಟೇಲರ್ ಹತ್ರ ಹೋಗಿ ಕಲಿತಾನೆ, ಅಥವಾ ಯಾರಿಗೆ ಗೊತ್ತಿದೆಯೋ ಅವರ ಹತ್ರ ಕಲಿತಾನೆ ಅಲ್ವಾ? ವಾಹನ ಚಾಲನೆ ಮಾಡಬೇಕು ಅಂತ ಆಸಕ್ತಿ ಇರುವವನು ಡ್ರೈವಿಂಗ್ ಸ್ಕೂಲಿಗೆ ಹೋಗ್ತಾನೆ, ಕಲಿತಾನೆ. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಏನೋ ಟೈಪಿಂಗ್ ಮಾಡಬೇಕು ಅಂತ ಕಲಿಬೇಕು ಅಂತ ಆಸೆ ಬಂದರೆ ಆ ಸ್ಕೂಲಿಗೆ ಹೋಗ್ತಾನೆ, ಅವನು ಕಲಿತಾನೆ. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ಲೌಕಿಕ ವಿದ್ಯೆ ಆಗಿರಲಿ ಅಧ್ಯಾತ್ಮ ವಿದ್ಯೆ ಆಗಿರಲಿ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು. ಆದರೆ ಅಧ್ಯಾತ್ಮ ವಿದ್ಯೆಯಲ್ಲಿ ಅದು ತೀರಾ ಅನಿವಾರ್ಯ, ಬೇಕೇ ಬೇಕು. ಅದಿಲ್ಲದೇ ಇದ್ದರೆ ಆಗುವುದೇ ಇಲ್ಲ. ಹಾಗಾಗಿ ಗೀತಾಚಾರ್ಯ ಆ ಗುಣವನ್ನು ಇಲ್ಲಿ ಸೇರಿಸಿ ಹೇಳ್ತಾನೆ, ಆಚಾರ್ಯೋಪಾಸನಂ, ಗುರುಗಳನ್ನು ನೀನು ಉಪಾಸಿಸಬೇಕು, ಆರಾಧಿಸಬೇಕು ಅಂತ. ಯಾಕೆ ಅಂದರೆ ಈ ಗುರುವು ನೀಡುವಂಥ ಮಾರ್ಗದರ್ಶನ ಅತ್ಯಂತ ಮಹತ್ವವಾಗಿರ್ತದೆ ನಮ್ಮ ಜೀವನದಲ್ಲಿ. ನಾವೆಲ್ಲರೂ ಈ ಪ್ರಪಂಚಕ್ಕೆ ಬರುವಾಗ ಹೇಗೆ ಬರ್ತೇವೆ? ಸ್ವಲ್ಪ ವಿಚಾರ ಮಾಡಿ. ಒಂದು ಮಣ್ಣು ಮುದ್ದೆಯಾಗಿ ನಾವು ಬಂದಿದ್ದೇವೆ. ವಿಚಾರ ಮಾಡುವ ಶಕ್ತಿ ಎಲ್ಲ ಇದ್ದರೂ ಸಹ ಅಪ್ರಕಟಿತವಾಗಿ ಇತ್ತು. ಮನೆಯಲ್ಲಿ ಕೊನೆಗೆ ತಾಯಿಯೇ ನಮಗೆ ಮೊದಲ ಗುರು ಆಗ್ತಾಳೆ. ತಾಯಿ ಆದರೂ ಸಹ ಗುರುವಿನ ಸ್ಥಾನದಲ್ಲಿ ನಿಂತು ಆಕೆ ನಮಗೆ ಹೇಳಿಕೊಡ್ತಾಳೆ. ಆಮೇಲೆ ಬೆಳೀತಾ ಬೆಳೀತಾ ಹೋದಾಗ, ವಿದ್ಯಾಭ್ಯಾಸಕ್ಕೆ ಹೋದಾಗ, ಆ ಗುರುವಿನ ಬುದ್ಧಿ ಸ್ಪರ್ಶ ನಮ್ಮ ಮನಸ್ಸಿಗೆ ಆದಾಗ ಹೆಚ್ಚು ಬೆಳವಣಿಗೆಯನ್ನು ನಾವು ನೋಡ್ತಾ ಇರ್ತೇವೆ. ಹೀಗೆ ಮುಂದೆ ಆ ಗುರುವಿನ ಮಾರ್ಗದರ್ಶನ ಸರಿಯಾಗಿ ಸಿಕ್ಕಾಗ, ಸರಿಯಾಗಿ ಬಳಸಿಕೊಳ್ಳುವ ಶಿಷ್ಯನಿದ್ದಾಗ ಅವನ ಬೆಳವಣಿಗೆ ಶತಸಿದ್ಧ. ಅಷ್ಟೇ ಅಲ್ಲ, ಈ ಎಲ್ಲ ನೆಲೆಯಲ್ಲಿ ನಾವು ನೋಡಿದಾಗ, ಒಂದು ಹಂತದಲ್ಲಿ ವಿಚಾರ ಮಾಡಿದಾಗ, ಜನ್ಮ ಕೊಟ್ಟ ತಂದೆ ತಾಯಿಗಳಿಗಿಂತಲೂ ಗುರುವೇ ಮೇಲೇನು ಅಂತ ಅನಿಸಿಬಿಡುತ್ತೆ. ವೇದ ಹೇಳುತ್ತದೆ, ಮಾತೃದೇವೋಭವ ಮೊದಲನೇ ಸ್ಥಾನ, ಆಕೆಗೆ ಸಂಶಯ ಇಲ್ಲ. ಅದಾದಮೇಲೆ ಪಿತೃದೇವೋಭವ, ಅದಾದ ಮೇಲೆ ಆಚಾರ್ಯ ದೇವೋಭವ. ಆದರೆ ನಾನು ಈ ಮಾತನ್ನು ಹೇಳೋದಕ್ಕೊಂದು ಕಾರಣ ಉಂಟು. ಒಂದು ಹಂತದಲ್ಲಿ ತಂದೆ ತಾಯಿಯರನ್ನೂ ಸಹ ಮೀರಿಸಿ ಆತ ನಿಂತು ಬಿಡ್ತಾನೆ, ನಿಜವಾದ ಗುರುವಾದವನು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಒಬ್ಬ ವಿರಕ್ತನಾದವನಿದ್ದರೆ ಮಗ, ತಂದೆ ತಾಯಿ ಅವನಿಗೆ ಮದುವೆ ಮಾಡಬೇಕು ಅಂಥೇಳಿ ಅವನನ್ನು ಸಂಸಾರದಲ್ಲಿ ಕಟ್ಟಿ ಹಾಕುವ ಮೂಲಕ ಅವನನ್ನು ಬಂಧನಕ್ಕೆ ತೊಡಗಿಸಬಹುದು. ಆದರೆ ಅವನೇ ಒಬ್ಬ ಸರಿಯಾದ ಗುರುವಿನ ಮಾರ್ಗದರ್ಶನ ಪಡೆದರೆ ಅವನು ಈ ಸಂಸಾರದಿಂದ ಬಿಡಿಸ್ಕೊಂಡು ಹೋಗ್ತಾನೆ. ಪ್ರಶ್ನೆ ಇಷ್ಟೇ, ಬಂಧಿಸುವವರಿಗಿಂತಲೂ ಬಿಡಿಸುವವರು ಶ್ರೇಷ್ಠ, ಹೌದೋ ಅಲ್ವೋ? ಆದ್ದರಿಂದ ಗುರುವಾದವನ ಮಾರ್ಗದರ್ಶನ ತಂದೆ ತಾಯಿಯರು ನೀಡುವ ಮಾರ್ಗದರ್ಶನಕ್ಕಿಂತಲೂ ಹೆಚ್ಚಾಗಿ ಬಿಡ್ತದೆ. ಹೀಗೆ ಆ ಗುರುವು ಆತ ತನ್ನಲ್ಲಿ ಏನಿದೆಯೋ ಅದನ್ನು ಶಿಷ್ಯನಿಗೆ ಧಾರೆ ಎರಿತಾನೆ. ಪ್ರಾಯಶಃ ಅವನು ಶಿಷ್ಯನಿಗೆ ಕೊಡುವಷ್ಟು ಇನ್ಯಾರೂ ಕೊಡೋದಿಲ್ಲ, ಸರಿಯಾದಂಥ ಗುರು. ಅಷ್ಟೇ ಅಲ್ಲ, ಆ ಹಿನ್ನೆಲೆಯಲ್ಲಿಯೇ ನಮ್ಮ ಹಿರಿಯರೊಂದು ಮಾತು ಹೇಳ್ತಾರೆ, ಯತ್ಪಾದ ರೇಣವೋ ನಿತ್ಯಂ ಕೇಪಿ ಸಂಸಾರ ವಾರಿಧೌ ಸೇತು ಬಂಧಾಯತೆ ನಾಥಂ ದೇಶಿಕಂ ತಮುಪಾಸ್ಮಹೆ. ಈ ಸಂಸಾರ ಎನ್ನುವಂಥದ್ದು ಒಂದು ಸಾಗರ ಅಂತ, ಸಮುದ್ರ. ಈ ಸಮುದ್ರವನ್ನು ದಾಟುವುದಕ್ಕೆ
ಗುರುಗಳ ಪಾದವೇ ಒಂದು ದೋಣಿಯಂತೆ. ಅದನ್ನು ಆಶ್ರಯಿಸಿದವನು ಮಾತ್ರ ಈ ಸಂಸಾರ ಸಾಗರವನ್ನು ದಾಟ್ತಾನೆ. ಆ ದೋಣಿ ಯಾರಿಗೆ ಸಿಗೋದಿಲ್ಲವೋ ಅವರು ದಾಟೋದು ಕಷ್ಟ. ಈ ಹಿನ್ನೆಲೆಯಲ್ಲಿ ನಾನು ನಿಮಗೆ ಗೊತ್ತಿರಬೇಕು, ಯಾಕೆಂದರೆ ಅವರ ಅನುಯಾಯಿಗಳು, ಅವರ ಶಿಷ್ಯ ಪರಂಪರೆಗೆ ಸೇರಿದವರು ಇಲ್ಲೂ ಇರಬಹುದು. ಬ್ರಹ್ಮಚೈತನ್ಯ ಮಹಾರಾಜರ ಬಗ್ಗೆ ನಿಮಗೆ ಗೊತ್ತು. ಪೂರ್ವಾಶ್ರಮದ ಹೆಸರು ಗಣಪತಿ ಅಂತ. ಬಹಳ ಚೂಟಿಯಾಗಿದ್ದರು ಅವರು ಬಾಲ್ಯದಲ್ಲಿ. ಸಹಜವಾಗಿ ಅವರಿಗೆ ವೈರಾಗ್ಯ ಇತ್ತು. ಆದರೆ ಅವರು ವೈರಾಗ್ಯವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತಂದೆ ತಾಯಿ ಅವರಿಗೆ ಮದುವೆ ಮಾಡಿದರು. ಈಗ ತಾನೇ ನಾನು ಹೇಳಿದ್ನಲ್ಲ, ಇಲ್ಲಿ ಕಟ್ಟಾಕ್ಬಿಡಬೇಕು, ಎಲ್ಲ ಸರಿ ಹೋಗ್ತದೆ ಹೀಗೆ ಅಂಥೇಳಿ. ಆದರೆ ಅವರು ಏನು ಮಾಡಿದ್ರು ಕೇಳಿದ್ರೆ ಅದನ್ನು ಹಚ್ಕೊಳ್ಳಿಲ್ಲ. ಅದನ್ನು ಇನ್ನೂ ಸಣ್ಣ ವಯಸ್ಸು, 13-14 ವಯಸ್ಸು. ಅವರ ಊರಿನಲ್ಲಿ ಒಂದು ಆಂಜನೇಯನ ಗುಡಿ ಇತ್ತು. ಆ ಆಂಜನೇಯನ ಗುಡಿಗೆ ಹೋಗಿ ಇವರು ಕೂತ್ಕೊಳ್ತಾ ಇದ್ರು. ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡ್ತಿದ್ರು. ಆಗ ಅಲ್ಲಿ ಎಷ್ಟೋ ಜನ ಈ ವಿರಕ್ತರು, ಬೈರಾಗಿಗಳೆಲ್ಲ ಬರ್ತಿದ್ರಂತೆ ಆ ಗುಡಿಗೆ, ಆಂಜನೇಯನ ಸನ್ನಿಧಿಗೆ. ಹಾಗೆ ಬಂದಂತಹ ಒಬ್ಬ ವಯಸ್ಸಾದಂತಹ ಬೈರಾಗಿ ಒಬ್ಬರಿದ್ದರು. ಕಾವಿ ಬಟ್ಟೆ ಹಾಕಿದರು, ಗಡ್ಡ ಬಿಟ್ಟಿದ್ದರು. ತುಂಬ ಒಂದು ರೀತಿಯ ರಾಮನ ಧ್ಯಾನದಲ್ಲಿ ಅವರು ಇರ್ತಿದ್ರು. ಈ ಬಾಲಕನನ್ನು ನೋಡಿ ಅವರಿಗೆ ಅಚ್ಚರಿ ಆಯಿತು, ಪರಿಚಯ ಆಯಿತು, ಹೆಚ್ಚು ಸಲಿಗೆ ಆಯಿತು. ಆಗ ಬ್ರಹ್ಮಚೈತನ್ಯ ಮಹಾರಾಜರು, ಪೂರ್ವಾಶ್ರಮದ ಗಣಪತಿ, ಅವ್ರ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ಈ ಕಾವಿ ಬಟ್ಟೆ, ಈ ಗಡ್ಡ ಎಲ್ಲ ಯಾಕೆ ನಿಮಗೆ ಅಂತ. ಆಗ ಅವರು ಹೇಳ್ತಾರೆ, ಭಗವಂತನನ್ನು ಹುಡುಕ್ಲಿಕ್ಕೆ ಹೊರಟಿದ್ದೇನೆ ನಾನು. ಆ ದಾರಿಯಲ್ಲಿ ಹೋಗುವಾಗ ಗಡ್ಡ ಬಿಡಲೇಬೇಕು ಅಂತಿಲ್ಲ, ಅದ್ರ ಬಗ್ಗೆ ನನಗೆ ಗಮನ ಇಲ್ಲ, ಬಿಟ್ಟಿದ್ದೇನೆ. ಅದು ಬಂದ್ಕೊಂಡಿದೆ, ಅದು ಅಷ್ಟೇ ಅದರ ಪಾಡಿಗೆ. ಕಾವಿ ಬಟ್ಟೆಯನ್ನು ನಾನು ಹಾಕಿದ್ದೆ ಯಾಕೆ ಅಂದರೆ ಸಂಸಾರದಿಂದ ದೂರ ಇದ್ದೇನೆ ಅಂತ ಜನರಿಗೆ ಗೊತ್ತಾಗಲಿ ಅಂತ ಹೇಳಿದ. ಆಗ ತಕ್ಷಣ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಅವರು. ಭಗವಂತನನ್ನು ಹುಡುಕ್ತಾ ಇದ್ದೀನಿ ಅಂತ ನೀವು ಹೇಳಿದ್ರಲ್ಲ, ಭಗವಂತ ನಿಮಗೆ ಸಿಕ್ಕದ್ನಾ? ಎರಡನೇ ಪ್ರಶ್ನೆ ಅವರಿತ್ತು. ಅವ್ರಿಗೆ ವಯಸ್ಸು 90 ಆಗಿತ್ತು ಆಗ ಅವ್ರು ಹೇಳ್ತಾರೆ, ಇಲ್ಲಪ್ಪ, ನನಗವನಿನ್ನೂ ಸಿಗಲಿಲ್ಲ. ಮೂರನೇ ಪ್ರಶ್ನೆ ಅವರಿದ್ದು, ಯಾಕೆ ಸಿಗಲಿಲ್ಲ ಅವನು? ನೀವು ಪ್ರಾಯಶಃ ಬಾಲ್ಯದಿಂದಲೇ ಪ್ರಯತ್ನ ಮಾಡ್ತಾ ಬಂದಿರಬೇಕಲ್ವ, ಯಾಕೆ ಸಿಗಲಿಲ್ಲ ನಿಮಗೆ? ಆಗ ಅವ್ರು ಹೇಳ್ತಾರೆ, ನನಗೆ ಸರಿಯಾದ ಗುರು ಸಿಗಲಿಲ್ಲಪ್ಪ, ಗುರುವಿನ ಮಾರ್ಗದರ್ಶನ ಆಗಲಿಲ್ಲಪ್ಪ. ಹಾಗಾಗಿ ನಾನೊಬ್ಬನೇ ತಡಕಾಡ್ತಾ ಇದ್ದೇನೆ. ಆ ಗುರುವಿನ ಸರಿಯಾದ ಮಾರ್ಗದರ್ಶನ ನನಗಿಲ್ಲದೇ ಇದ್ದದ್ರಿಂದ ನನಗೆ ಪರಮಾತ್ಮ ಪ್ರಾಪ್ತಿ ಆಗಲಿಲ್ಲ ಇನ್ನೂ. ಆ ಮಾತನ್ನು ಕೇಳಿದಾಗ ಅವರಿಗೆ ಒಂದು ಸತ್ಯವಾದ ಅಂಶ ಸ್ಪಷ್ಟ ಆಗ್ತದೆ. ಭಗವಂತ ಹೇಗೆ ದುರ್ಲಭನೋ, ಸರಿಯಾದ ಗುರು ಸಿಗುವುದು ಸಹ ಅಷ್ಟೇ ದುರ್ಲಭ. ಹಾಗಾಗಿ ನಾನು ನನ್ನ ಜೀವನದಲ್ಲಿ ಭಗವಂತ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಬೇಕು ಅಂತಾದರೆ ಮೊದಲು ನಾನು ಸರಿಯಾದ ಗುರುವನ್ನು ಹುಡುಕಬೇಕು ಅಂಥೇಳಿ ಮಾರನೇ ದಿವಸದಿಂದಲೇ ಗುರುವಿನ ಅನ್ವೇಷಣೆಗೆ ತೊಡಗ್ತಾರೆ ಅವರು. ಎಷ್ಟೆಲ್ಲ ಜನರತ್ತು ಹೋಗಿದ್ದಾರೆ ಅವರು. ಕೊನೆಗೆ ಇವರ ಸಾಧನೆಯ ಹಂತವನ್ನು ನೋಡಿ ಅವರೇ ಹೇಳ್ತಾರೆ, ನಾನು ನಿನಗೆ ಗುರು ಅಲ್ಲಪ್ಪ, ನಿನಗೆ ಮಾರ್ಗದರ್ಶನ ಮಾಡುವರು ಇವರಿದ್ದಾರೆ, ಇಂಥಲ್ಲಿ ಹೋಗುವಂತ. ಅವ್ರ ಹತ್ರ ಹೋದಾಗ ಅವರು ಕೆಲವು ದಿವಸ ಇವರನ್ನು ನೋಡಿ, ನಾನು ನಿನಗೆ ಗುರು ಅಲ್ಲ, ಇಂಥವ್ರ ಹತ್ರ ಹೋಗು ಹೀಗೆ ಅಂಥೇಳಿ. ಹಾಗಾಗಿ ಯಾಕೆ ಈ ಮಾತನ್ನು ಹೇಳಿದೆ? ಆ ಸರಿಯಾದ ಗುರುಗಳ ಮಾರ್ಗದರ್ಶನ ಸಿಕ್ಕಾಗ ಮಾತ್ರ ಸಂಸಾರ ಸಾಗರದಿಂದ ದಾಟೋದಕ್ಕೆ ಸಾಧ್ಯವಾಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಗುರು ಎನ್ನುವಂಥ ಶಬ್ದದ ವಿವರಣೆಯೇ ಆತ್ಮಜ್ಞಾನವನ್ನು ಕೊಡುವವನು ಎನ್ನುವಂಥ ಅರ್ಥವನ್ನು ಕೊಡುತ್ತೆ. ಗುಕಾರ ಅಂದರೆ ಅಂಧಕಾರ ಅಂತ, ರುಕಾರ ಅಂದರೆ ಅಜ್ಞಾನ, ಅದನ್ನು ನಿವಾರಣೆ ಮಾಡುವವನು ಅಂತ ಅರ್ಥ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ನಮಗೆ ನಮ್ಮ ಸ್ವರೂಪವನ್ನು ತಿಳಿಸಿಕೊಡುವವರು ಪ್ರಪಂಚದಲ್ಲಿ ಗುರುವನ್ನು ಬಿಟ್ಟರೆ ಯಾರಿದ್ದಾರೆ? ಯಾರೂ ಇಲ್ಲ. ಹಾಗಾಗಿಯೇ ಶಾಸ್ತ್ರ ಹೇಳುತ್ತೆ, ನ ಗುರೋಹ ಅಧಿಕಂ, ಗುರುಗಳಿಗಿಂತ ಮಿಗಿಲಾದವನು ಇನ್ನೊಬ್ಬ ಇಲ್ಲವೇ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ಸ್ವರೂಪವನ್ನು ತಿಳಿಸಿಕೊಡುವಂತಹ ಗುರುಗಳಿಗೆ ನಾವು ಏನು ಕೊಟ್ಟರೂ ಕಡಿಮೆ. ನ ಕಿಂಚಿತ್ ಗುರವೇ ಅದೇಯಂ, ಗುರುಗಳಿಗೆ
ಕೊಡಬಾರದ್ದು ಯಾವುದಿಲ್ಲ, ಅಂದರೆ ಏನು ಕೊಟ್ಟರೂ ಸಹ ಅದು ಕೊಟ್ಟಂತಲ್ಲ ಅಂತ. ಹೀಗೆಲ್ಲ ಶಾಸ್ತ್ರ ಹೇಳ್ತಾ ಹೋಗ್ತದೆ. ಆದರೆ ಇವತ್ತೇನಾಗಿದೆ ಅಂದರೆ ಈ ಕಾಲಗತಿಯ ಪ್ರವಾಹದಲ್ಲಿ ಎಲ್ಲೋ ಒಂದು ಕಡೆಗೆ ನಿಜವಾದ ಗುರು ಅನ್ನೋನು ಕಳೆದು ಹೋಗಿದ್ದಾನೇನೋ ಅಂತ ಅನಿಸುತ್ತೆ. ಏಕೆಂದರೆ ಶಿಕ್ಷಕರು ಗುರುಗಳಾಗಿದ್ದಾರೆ, ಉಪದೇಶಕರು ಗುರುಗಳಾಗಿದ್ದಾರೆ, ಆಚಾರ್ಯರು ಗುರುಗಳಾಗಿದ್ದಾರೆ. ಆಚಾರ್ಯರು ಅಂತ ನಾವು ಹೇಳ್ತೇವಲ್ಲ, ಅವರೂ ಸಹ ಗುರುಗಳಾಗಿಬಿಟ್ಟಿದ್ದಾರೆ. ಆದರೆ ಇದೆಲ್ಲದಕ್ಕೂ ಸಹ ಸೂಕ್ಷ್ಮವಾದಂಥ ವ್ಯತ್ಯಾಸ ಇದೆ. ಯಾಕೆಂದರೆ ಉಪಾಧ್ಯಾಯರು ಶಾಲೆಯಲ್ಲಿರ್ತಾರೆ, ಅವ್ರನ್ನೂ ಗುರುಗಳು ಅಂತ ಮಕ್ಕಳು ಕರೀತಾರೆ, ಎಲ್ಲರೂ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಶಬ್ದ ಇವತ್ತು ಎಷ್ಟು ಒಂಥರ ದುರ್ಬಳಕೆ ಆಗ್ತಾಯಿದೆ ಅಂತ ಕೇಳಿದರೆ, ಶಾಲೆಯನ್ನು ವಿದ್ಯಾಸಂಸ್ಥೆಯನ್ನೆಲ್ಲ ಬಿಟ್ಟು ವಿಶೇಷವಾಗಿ ಅನ್ಯಥಾ ಭಾವಿಸಬೇಡಿ, ಆಟೋ ಸ್ಟ್ಯಾಂಡಿಗೂ ಬಂದುಬಿಟ್ಟಿದೆ ಅದು ಇವತ್ತು. ಎಲ್ಲೋ ಒಂದು ಕಡೆಗೆ ಒಂದು ವ್ಯತ್ಯಾಸ ಆಗಿದೆಯೇನೋ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕೊಂಡಿ ಕಳಚಿ ಹೋಗಿದೆ. ಯಾವ ಕೊಂಡಿ ಅಂದರೆ ಒಂದಲ್ಲ ಎರಡು ಕೊಂಡಿ ಕಳಚಿರಬೇಕು ಅನ್ನೋ ಅಂತ ಅನಿಸುತ್ತೆ ನನಗೆ. ಒಂದು, ಆ ಗುರುವಾಗಬೇಕಾದವನಲ್ಲಿ ಇರಬೇಕಾದ ಪ್ರಾಮಾಣಿಕತನ. ಇನ್ನೊಂದು ಕೊಂಡಿ ಅಧ್ಯಯನದ ಕೊರತೆ. ಹಾಗಾಗಿಯೇ ಎಲ್ಲೋ ಒಂದು ಕಡೆಗೆ ವ್ಯತ್ಯಾಸ ಆದ ಹಾಗೆ ಅನಿಸುತ್ತೆ. ಆದರೂ ಸಹ ಈ ಹಿನ್ನೆಲೆಯಲ್ಲಿ ಇವುಗಳಿಗಿರುವಂಥ ಸೂಕ್ಷ್ಮ ಭೇದವನ್ನು ನಾವು ತಿಳ್ಕೊಳ್ಬೇಕು. ಶಿಕ್ಷಕ, ಉಪಾಧ್ಯಾಯ, ಆಚಾರ್ಯ ಮತ್ತು ದೇಶಿಕ, ಈ ಎಲ್ಲ ಶಬ್ದಗಳನ್ನು ನಾವು ಗುರು ಎನ್ನುವಂಥ ಅರ್ಥದಲ್ಲೇ ಬಳಸ್ತಿದ್ದೇವೆ ಸಾಮಾನ್ಯವಾಗಿ. ಆದರೆ ಇವರೆಲ್ಲರೂ ಸಹ ಗುರು ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನತ್ತೆ ಶಾಸ್ತ್ರ. ಶಿಕ್ಷಕ ಅಂದರೆ ಯಾರು ಹಾಗಿದ್ರೆ? ಕಾಳಿದಾಸ ಹೇಳ್ತಾನೆ, ತಾನು ಒಂದಿಷ್ಟನ್ನು ತಿಳ್ಕೊಂಡು ತನ್ನ ತಲೆಯಲ್ಲಿದ್ದದ್ದನ್ನು ಮುಂದ್ಗಡೆಯಲ್ಲಿ ಇರುವವರ ತಲೆಗೆ ವರ್ಗಾವಣೆ ಮಾಡಿದರೆ ಅವನು ಶಿಕ್ಷಕ. ತಕ್ಷಣ ವರ್ಗಾವಣೆ ಆಗಲಿಲ್ವ, ಬರ್ಕೊಳ್ಳಿ ಅಂತಾನೆ ಬರೆಸ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಒಂದು ಅರ್ಹತೆ ಇರಬೇಕು, ಒಂದು ಇಷ್ಟು ವಿಷಯ ಗೊತ್ತಿರಬೇಕು, ಹಾಗೆ ಗೊತ್ತಿದ್ದನ್ನು ಹೇಳಲಿಕ್ಕೆ ಗೊತ್ತಿನ ಬರಿ, ಅವನು ಶಿಕ್ಷಕ ಅಂತ. ನೋಡಿ, ಎಲ್ಲ ಸೂಕ್ಷ್ಮ ಭೇದಗಳು. ಮತ್ತು ಅದಕ್ಕೂ ಮುಂದುವರೆದು ಹೋಗಿ ನೋಡಿದರೆ ಉಪಾಧ್ಯಾಯರು ಅಂತ. ಉಪಾಧ್ಯಾಯರು ಅಂದರೆ ಇವತ್ತಿನ ಉಪಾಧ್ಯಾಯರು ಅಂದರೆ ಬೇರೆ, ಅಂದು ನಮ್ಮ ಶಾಸ್ತ್ರ ಗುರುತಿಸಿದಂಥ ಉಪಾಧ್ಯಾಯರು ಬೇರೆ. ಏಕದೇಶಂತು ವೇದಸ್ಯ ವೇದಾಂಗಾನ್ಯಪಿ ವಾ ಪುನಃ ಯೋ ಅಧ್ಯಾಪೇತಿ ವೃತ್ತ್ಯರ್ಥಂ ಉಪಾಧ್ಯಾಯಸ್ಯ ಉಚ್ಯತೆ. ಸಮಗ್ರ ವೇದವನ್ನಾಗಲಿ ವೇದದ ಒಂದು ಭಾಗವನ್ನಾಗಲಿ ತನ್ನ ಹೊಟ್ಟೆ ಹೊರೆದುಕೊಳ್ಳೋದಕ್ಕೋಸ್ಕರ ಯಾವನು ಹೇಳಿಕೊಡ್ತಾನೋ ಅವನು ಉಪಾಧ್ಯಾಯ. ನೋಡಿ, ಒಂದೊಂದು ಶಬ್ದದಿಂದ ಇನ್ನೊಂದು ಶಬ್ದಕ್ಕೆ ಹೋದಾಗ ಎಷ್ಟು ವ್ಯತ್ಯಾಸಗಳು ನಮಗೆ ಕಾಣ್ತವೆ ಅಂತ. ಮತ್ತು ಆಚಾರ್ಯ ಅಂದರೆ ಯಾರು? ಆಚಿನೋತಿ ಚ ಶಾಸ್ತ್ರಾರ್ಥಂ ಆಚಾರೇ ಸ್ಥಾಪಯತ್ಯಪಿ ಸ್ವಯಮಾಚರತೆ ಯಸ್ಮಾತ್ ತಸ್ಮಾತ್ ಆಚಾರ್ಯ ಉಚ್ಯತೆ. ಶಾಸ್ತ್ರದಲ್ಲಿ ಬಂದಂಥ ಸೂಕ್ಷ್ಮ ವಿಷಯಗಳನ್ನೆಲ್ಲ ತಾನು ಅಭ್ಯಾಸ ಮಾಡಿಕೊಂಡಿರಬೇಕು. ಮತ್ತಷ್ಟೇ ಅಲ್ಲ, ಅದನ್ನು ತನ್ನ ಆಚರಣೆಯಲ್ಲಿ ಆಚರಿಸಿ ತೋರಿಸಬೇಕು. ತನ್ನ ಶಿಷ್ಯರಿಗೂ ಹೀಗೆ ಮಾಡಿ ಅಂತ ಹೇಳಬೇಕು. ಅಂಥವನು ಆಚಾರ್ಯ. ಮತ್ತು ದೇಶಿಕ ಅಂತ, ಅವನು ಯಾರು? ಧರ್ಮಾಣಾಂ ದೇಶಿಕ ಸಾಕ್ಷಾತ್ ಸಭವಿಷ್ಯತಿ ಧರ್ಮಭಾಗ್. ನಮ್ಮ ನಡೆ ನುಡಿ ಬದುಕು ಹೀಗಿರಬೇಕು ಅಂತ ನಮಗೊಂದು ನೀತಿ ಸಂಹಿತೆಯನ್ನು, ಅಂದರೆ ಬದುಕಿಗೆ ಒಂದು ಚೌಕಟ್ಟನ್ನು ಹಾಕಿ ಕೊಡಬೇಕು. ಹಾಗೆ ಹಾಕಿ ಕೊಡಬೇಕಿದ್ರೆ ಆತ ಮೊದಲು ಅದನ್ನು ಬಲ್ಲವನಾಗಿರಬೇಕು. ಧರ್ಮವಿದ್ಧಿ ಸದೈವೇಶ ನಮಸ್ಕಾರ್ಯ ಸದಾ ಉದ್ಯತೈ. ಅಷ್ಟೇ ಅಲ್ಲ, ಅವನ ಹಾಗೆ ಇರುವಂಥ ಧರ್ಮಿಷ್ಠರು ಅವನಿಗೆ ನಮಸ್ಕಾರ ಮಾಡುವಷ್ಟು ಎತ್ತರಕ್ಕೆ ಅವನು ಹೋಗಿರಬೇಕು. ಇಂಥವನು ದೇಶಿಕ ಅಂತ. ಆದರೆ ಇವರು ಎಲ್ಲರನ್ನೂ ಮೀರಿಸಿದವನು ಗುರು. ಗುರು ಅಂದರೆ ಯಾರು ಹಾಗಿದ್ರೆ? ಅಂದರೆ ನಿಜವಾದ ಗುರು ಯಾರು? ಕೋ ಗುರು? ಆಚಾರ್ಯ ಶಂಕರರು ಹೇಳ್ತಾರೆ, ಅಧಿಗತ ತತ್ವ ಶಿಷ್ಯಹಿತಾಯ ಉದ್ಯತ ಸತತಂ. ಆತ ಈ ಪ್ರಪಂಚದ ನಿಜವಾದ ಸ್ವರೂಪ ಏನು ಅನ್ನೋದನ್ನು ತಿಳಿದಿರಬೇಕು. ಅದಕ್ಕೇನೆ ತತ್ವ ಅಂತ ಹೆಸರು. ನಿನ್ನೆನೂ ಬಂದಿತ್ತು, ಮೊನ್ನೆನೂ ಬಂದಿತ್ತು, ಹಿಂದೂ ನನ್ನ ಉಪನ್ಯಾಸದಲ್ಲಿ ಭಾಳ ಸಲ ಬಂದಿದೆ. ಪ್ರಪಂಚದ ನಿಜ ಸ್ವರೂಪ ಯಾವುದೋ ಅದಕ್ಕೆ ತತ್ವ ಅಂತ ಹೆಸರು.
ಆ ತತ್ವವನ್ನು ತಿಳಿದವನು ಮಾತ್ರ ಗುರು. ಅಧಿಗತ ತತ್ವ ಒಂದು. ಎರಡನೇದು ಶಿಷ್ಯ ಹಿತಾಯ ಉದ್ಯತ ಸತತಂ. ಶಿಷ್ಯನ ಹಿತಕ್ಕಾಗಿ, ಶಿಷ್ಯನ ಪ್ರೀತಿಗಾಗಿ ಅಲ್ಲ, ನಿರಂತರ ಪ್ರಯತ್ನ ಮಾಡಬೇಕು ಆತ. ಅಂಥವನು ಗುರು. ಇನ್ನು ಮುಂದೆ ಹೊರದು ಹೋಗಿ ಮಾನಸೋಲ್ಲಾಸಕ್ಕೆ ವ್ಯಾಖ್ಯಾನ ಬರೆದಂತಹ ರಾಮತೀರ್ಥರು ಒಂದು ವಿವರಣೆ ಕೊಡ್ತಾರೆ. ಗೃಣಾತಿ ಉಪದಿಶತಿ ತತ್ವಜ್ಞಾನಂ ಶಿಷ್ಯೇಭ್ಯ ಇತಿ ಗುರು. ವಿಶೇಷವಾಗಿ ತತ್ವಜ್ಞಾನವನ್ನು ಶಿಷ್ಯರಿಗೆ ಬೋಧಿಸುವವನೇ ಗುರು. ಆಚಾರ್ಯರ ವಿವರಣೆಯಲ್ಲೂ ಅದು ಎದ್ದು ಕಾಣುತ್ತದೆ, ಈ ವಿವರಣೆಯಲ್ಲೂ ಅದು ಸ್ಪಷ್ಟವಾಗಿ ಮನವರಿಕೆ ಆಗ್ತದೆ. ಹಾಗಾಗಿ ಆ ತತ್ವಜ್ಞಾನವನ್ನು ಬೋಧಿಸದೇ ಇರುವವನನ್ನು ಗುರು ಅಂತ ಹೇಳುವಂತಹದ್ದು ಅಷ್ಟು ಉಚಿತ ಅಲ್ಲ. ಇಂತಹ ಗುರು ಆತ ಶಿಷ್ಯನಿಗೋಸ್ಕರ ತನ್ನಲ್ಲಿರುವಂಥ ಸರ್ವಸ್ವವನ್ನು ಧಾರೆ ಎರಿತಾನೆ. ಅಷ್ಟೇ ಅಲ್ಲ, ತನ್ನ ಸ್ವರೂಪವನ್ನೇ ಅವನಿಗೆ ಆತ ತಿಳಿಸಿಕೊಟ್ಟು ಅವನನ್ನೂ ಗುರುವಾಗಿ ಮಾಡ್ತಾನೆ. ಹಾಗಾಗಿ ಅಂಥ ಗುರುವಿಗೆ ಯಾರು ಸಾಟಿ ಅಂದರೆ ಸಾಟಿಯೇ ಇಲ್ಲ ಅಂತ. ಅವರ ಶತಶ್ಲೋಕಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ದೃಷ್ಟಾಂತೋ ನೈವ ದೃಷ್ಟಃ ತ್ರಿಭುವನ ಜಠರೆ ಸದ್ಗುರೋರ್ಜ್ಞಾನದಾತುಃ ಸ್ಪರ್ಶಶ್ಚೇತ್ ತತ್ರ ಕಲ್ಪ್ಯಃ ಸನಯತಿ ಯದಹೋ ಸ್ವರ್ಣತಾಮಶ್ಮಸಾರಂ ನ ಸ್ಪರ್ಶತ್ವಂ ತಥಾಪಿ ಶ್ರುತಚರಣಯುಗೇ ಸದ್ಗುರು ಸ್ವೀಯ ಶಿಷ್ಯೇ ಸ್ವೀಯಂ ಸಾಮ್ಯಂ ವಿಧತ್ತೆ ಭವತಿ ನಿರುಪಮಃ ತೇನ ಚ ಲೌಕಿಕೋಪಿ. ನಮ್ಮ ನಿಜವಾದ ಸ್ವರೂಪವನ್ನು ತಿಳಿಸಿಕೊಡುವಂತಹ ಗುರುವಿಗೆ ಒಂದು ದೃಷ್ಟಾಂತ ಇದೆಯಾ, ಒಂದು ಉಪಮಾನ ಇದೆಯಾ ಅಂದರೆ ಅವರೇ ಹೇಳ್ತಾರೆ, ದೃಷ್ಟಾಂತೋ ನೈವ ದೃಷ್ಟಃ. ಗುರುವಿಗೆ ದೃಷ್ಟಾಂತವೇ ಇಲ್ಲ. ಅಲ್ಲ, ಈ ಲೋಕದಲ್ಲಿ ಇಲ್ಲಿದ್ರೆ ಇನ್ನೊಂದು ಲೋಕದಲ್ಲಿ, ಮೂರು ಲೋಕದಲ್ಲಿ, ತ್ರಿಭುವನ ಜಠರೆ, ಮೂರು ಲೋಕದಲ್ಲೂ ದೃಷ್ಟಾಂತ ಇಲ್ಲ ಅಂತಾರೆ. ಯಾಕಿಲ್ಲ ಅಂದರೆ, ಆಗ ಶಿಷ್ಯ ಹೇಳಿದಂತೆ ಸ್ಪರ್ಶಶ್ಚೇತ್ ತತ್ರ ಕಲ್ಪ್ಯ. ಯಾಕೆ ಅಂದರೆ, ಗುರುವಾದವನು ತಾನು ತಿಳಿದಂತಹ ಆತ್ಮಸ್ವರೂಪವನ್ನು ಶಿಷ್ಯನಿಗೆ ತಿಳಿಸಿಕೊಡ್ತಾನೆ. ಹಾಗಾಗಿ ನನಗನ್ನಿಸುತ್ತೆ ಈ ಹಿನ್ನೆಲೆಯಲ್ಲಿ ಒಂದು ದೃಷ್ಟಾಂತ ಕೊಡಬಹುದು ಅಂತ. ಏನು ಅಂದರೆ, ಸ್ಪರ್ಶಮಣಿ ಅಂತ ಒಂದು ಮಣಿ ಇದೆ. ಆ ಸ್ಪರ್ಶಮಣಿಗೆ ಕಬ್ಬಿಣವನ್ನು ತಾಗಿಸಿದರೆ ಕಬ್ಬಿಣ ಬಂಗಾರವಾಗ್ತದೆ. ಹಾಗಾಗಿ ಈ ಸ್ಪರ್ಶಮಣಿಯನ್ನು ಗುರುವಿನ ಸಾಮರ್ಥ್ಯದ ಬಗ್ಗೆ ಉದಾಹರಣೆಯಾಗಿ ಕೊಡಬಹುದಲ್ಲ. ಅಂದರೆ ಅವ್ರು ಹೇಳ್ತಾರೆ, ಸನಯತಿಯ ಯದಹೋ ಸ್ವರ್ಣತಾಂ ಅಶ್ಮಸಾರಂ. ನೀನು ಹೇಳುವ ಮಾತು ಸತ್ಯ. ಸ್ಪರ್ಶಮಣಿಗೆ ಕಬ್ಬಿಣವನ್ನು ತಾಗಿಸಿದರೆ ಅದು ಬಂಗಾರವಾಗ್ತದೆ, ಅಷ್ಟೇ ಅದರ ಸಾಮರ್ಥ್ಯ. ಆದರೆ ಒಮ್ಮೆ ಸ್ಪರ್ಶಮಣಿ ತಾಗಿ ಬಂಗಾರವಾದಂಥ ಕಬ್ಬಿಣ ಉಂಟಲ್ಲ, ಅದಕ್ಕೆ ಇನ್ನೊಂದು ಕಬ್ಬಿಣದ ತುಂಡನ್ನು ತಾಗಿಸಿದರೆ ಅದು ಮತ್ತೆ ಬಂಗಾರ ಆಗೋದಿಲ್ಲ. ಆಗ್ತದೆಯಾ? ಆಗೋದಿಲ್ಲ. ಆದರೆ ಗುರುವಿನ ಬಳಿ ಸಾರಿ ನಿಜವಾಗಿ ಅಧ್ಯಾತ್ಮ ವಿದ್ಯೆಯನ್ನು ಅಭ್ಯಾಸ ಮಾಡಿ ಸಾಧನೆ ಮಾಡಿ ಇವನೂ ಸಹ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಇವನ ಬಳಿಗೆ ಬಂದಂತಹ ಶಿಷ್ಯರನ್ನೂ ಈತ ಗುರುವಾಗಿ ಮಾಡ್ತಾನೆ. ಅವರು ಸಾಧನೆ ಮಾಡ್ತಾ ಹೋದಾಗ ಅವರೂ ಗುರುವಾಗ್ತಾರೆ, ಅವರೂ ಅದನ್ನು ತಮ್ಮ ಶಿಷ್ಯರಿಗೆ ಕೊಡ್ತಾರೆ. ಇಂತಹ ಈ ಗುರುವಿಗೆ ಸ್ಪರ್ಶಮಣಿ ಒಂದು ದೃಷ್ಟಾಂತ ಆಗೋದಕ್ಕೆ ಸಾಧ್ಯವನ? ಅಷ್ಟೇ ಅಲ್ಲ, ಸ್ವೀಯಂ ಸಾಮ್ಯಂ ವಿಧತ್ತೆ. ಅಷ್ಟೇ ಅಲ್ಲ, ತಾನು ಏನು ಕಂಡುಕೊಂಡಿದ್ದನೋ ಆ ಸಾಮ್ಯವನ್ನೇ ಶಿಷ್ಯನಿಗೂ ಕೊಡ್ತಾನೆ. ಕೊನೆಗೆ ಒಂದು ಹಂತದಲ್ಲಿ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲೂ ಈ ಮಾತು ಬರ್ತದೆ. ಒಂದೇ ತತ್ವ
ಗುರುವಿನಲ್ಲಿ ಗುರುವಾಗಿ ನಿಂತು ಶಿಷ್ಯನಲ್ಲಿ ಶಿಷ್ಯನಾಗಿ ನಿಂತು ಗುರು ಹೇಳಿದ ಹಾಗೆ ಮಾಡುತ್ತೆ, ಶಿಷ್ಯ ಕೇಳಿದ ಹಾಗೆ ಮಾಡುತ್ತೆ. ಆದ್ದರಿಂದ ಯಾಕೆ ಹೀಗಾಯಿತು ಅಂದರೆ ಉಪಾಧಿ ಭೇದದಿಂದ ಅಂತ. ಹಾಗಾಗಿ ಇಂಥ ಗುರುವಿಗೆ ನಿಜವಾಗಿಯೂ ಸಹ ಒಂದು ದೃಷ್ಟಾಂತ ಎನ್ನುವುದಿಲ್ಲ. ಮುಂದುವರೆದು ಹೋಗ್ತಾ ಇದ್ದ ಹಾಗೆ ಅಲ್ಲಿ ಆ ಗುರು ಅನ್ನುವಂಥವನು ವ್ಯಕ್ತಿ ಆಗುವುದಿಲ್ಲ, ಗುರು ಎನ್ನುವಂಥವನು ತತ್ವವಾಗಿ ನಿಂತು ಬಿಡ್ತಾನೆ. ಗುರು ತತ್ವ ಅಂತ. ಆ ತತ್ವಕ್ಕೆ ಯಸ್ಯಾಂತೋ ನಾದಿಮಧ್ಯಂ ನಹಿಕರ ಚರಣಂ ನಾಮಗೋತ್ರಂ ನ ಸೂತ್ರಂ. ಅದ್ವೈತ ವೇದಾಂತ ಪರಂಪರೆಯಲ್ಲಿ ಆತ್ಮವಸ್ತು ಬೇರೆ ಅಲ್ಲ, ಮುಂದೆ ಸಾಧನೆ ಮಾಡ್ತಾ ಹೋದಾಗ ಗುರು ಬೇರೆ ಅಲ್ಲ, ಮತ್ತು ದಕ್ಷಿಣಾಮೂರ್ತಿ ಅವನು ಬೇರೆ ಅಲ್ಲ. ಯಾಕೆಂದರೆ ಇವರೆಲ್ಲರಲ್ಲಿ ಇರುವಂಥ ಚೈತನ್ಯ ಒಂದೇ ಎನ್ನುವಂಥ ಭಾವನೆ ಗಟ್ಟಿಯಾದಾಗ ಅಲ್ಲಿ ನ ಗುರುಹು ನ ಗುರುಹು, ಶಿಷ್ಯ ನ ಶಿಷ್ಯ, ಇಂಥ ಭಾವನೆ ಗಟ್ಟಿಯಾಗಿ ಬಿಡ್ತದೆ. ಹಾಗಾಗಿ ಅದು ಹೇಗಿರುತ್ತದೆ ಕೇಳಿದರೆ, ಆಗ ಆ ಗುರು ಎನ್ನುವಂಥದ್ದು ವ್ಯಕ್ತಿ ಅಲ್ಲ, ಅದು ಒಂದು ತತ್ವ. ಆ ತತ್ವ ಹೇಗೆ ಅಂದರೆ ಅದಕ್ಕೆ ಆದಿ ಇಲ್ಲ, ಅದಕ್ಕೆ ಮಧ್ಯ ಇಲ್ಲ, ಅದಕ್ಕೆ ಕರಚರಣಗಳೂ ಇಲ್ಲ, ಅದಕ್ಕೆ ನಾಮವೂ ಇಲ್ಲ, ಗೋತ್ರವೂ ಇಲ್ಲ, ಅದಕ್ಕೆ ಜಾತಿಯೂ ಇಲ್ಲ, ಅದಕ್ಕೆ ವರ್ಣವೂ ಇಲ್ಲ. ಅದು ಗಂಡು ಅಲ್ಲ, ಹೆಣ್ಣು ಅಲ್ಲ, ಮತ್ತು ಅದಕ್ಕೆ ಆಕಾರವೂ ಇಲ್ಲ, ಆದ್ದರಿಂದಲೇ ಅದಕ್ಕೆ ವಿಕಾರವೂ ಇಲ್ಲ. ಅದು ಹುಟ್ಟಲೂ ಇಲ್ಲ, ಆದ್ದರಿಂದ ಅದು ಸಾಯೋದೂ ಇಲ್ಲ, ಮತ್ತು ಅದಕ್ಕೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಯಾಕೆ ಅಂದರೆ ಶುದ್ಧ ಚೈತನ್ಯಕ್ಕೆ ಪುಣ್ಯ ಎಲ್ಲಿ, ಪಾಪ ಎಲ್ಲಿ? ಅದರಿಂದ ಅದಕ್ಕಿಂತ ಮೀರಿದಂಥ ಇನ್ನೊಂದು ತತ್ವ ಇಲ್ಲ. ಹಾಗಾಗಿ ಸಹಜ ಸಮರಸಂ, ಎಲ್ಲರಲ್ಲೂ ಆ ತತ್ವ ಹರಡಿಕೊಂಡು ಇದೆ. ಅಂಥ ಸದ್ಗುರುಂ ತಂ ನಮಾಮಿ ಅಂತ. ಆ ಗುರುಗಳನ್ನು ನಾನು ನಮಿಸ್ತೇನೆ ಎನ್ನುವಂತಹ ಪ್ರಾರ್ಥನೆಯನ್ನು ನಮ್ಮ ಶಾಸ್ತ್ರ ಮಾಡಿದೆ. ಇಷ್ಟೆಲ್ಲ ಆದಮೇಲೆ ಒಂದು ಸಂಶಯ, ಹಾಗಿದ್ರೆ ಗುರು ಆದವನಿಗೆ ದೃಷ್ಟಾಂತವೇ ಇಲ್ವಾ ಅಂದರೆ, ಗುರುಗೀತೆ ಒಂದು ದೃಷ್ಟಾಂತವನ್ನು ಹೇಳುತ್ತದೆ. ಒಂದು ಉಪಮಾನ ಕೊಡೋದಾದರೆ ಏನು ಅಂದರೆ, ದೀಪೋ ದೀಪಾಂತರಂ ಯಥಾ. ಒಂದು ದೀಪವನ್ನು ಹೊತ್ತಿಸಿ ಇಟ್ಟರೆ ಅದಕ್ಕೆ ಇನ್ನೊಂದು ದೀಪವನ್ನು ನಾವು ಅದರಿಂದ ಹತ್ತಿಸಿ ಬೆಳಗಬಹುದು. ಅದು ಇನ್ನೊಂದು ದೀಪವನ್ನು ಬೆಳಗ್ತದೆ, ಅದು ಇನ್ನೊಂದು ದೀಪವನ್ನು ಹತ್ತಿಸ್ತದೆ, ಬೆಳಗ್ತದೆ. ಕೊಡುವುದಾದರೆ ದೀಪದ ಒಂದು ದೃಷ್ಟಾಂತವನ್ನು ಕೊಡಬಹುದು, ಗುರುಗೀತೆಯ ಮಾತು. ಹಾಗಾಗಿ ಪ್ರಕೃತದಲ್ಲಿ ಆಚಾರ್ಯೋಪಾಸನಂ, ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಗುರುವಿನ ಬಳಿ ಸಾರಿ ಅವರ ಶುಶ್ರೂಷೆಯನ್ನು ಮಾಡಲೇಬೇಕು. ಇಲ್ಲಿ ಆಚಾರ್ಯ ಅಂದ್ರೂ ಸಹ ಗುರು ಎನ್ನುವಂಥ ಅರ್ಥದಲ್ಲೇ ಗೀತಾಚಾರ್ಯ ಅದನ್ನು ಬಳಸಿದ್ದಾನೆ, ಗುರುಹು ಅಂತ. ಯಾಕೆ ಗುರುವಿನ ಮಾರ್ಗದರ್ಶನ ಬೇಕು ಅಂದರೆ, ಆಚಾರ್ಯ ಶಂಕರ ಭಗವತ್ಪಾದರು ತಮ್ಮ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಶಿಷ್ಯ ಎಷ್ಟೇ ಶಾಸ್ತ್ರಜ್ಞನಾಗಿರಲಿ, ಎಷ್ಟೇ ಓದಿರಲಿ, ಗುರುವಿನ ಮಾರ್ಗದರ್ಶನ ಇಲ್ಲದೆ ಮಾಡಿದ ಅವನ ಸಾಧನೆ ಅದು ಬರಡಾದ ಸಾಧನೆ ಅಂತ. ಅವರಿದ್ದೇ ಮಾತು, ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಾನುಸಂಧಾನಂ ನ ಕುರ್ಯಾತ್. ಸ್ವತಂತ್ರವಾಗಿ ಅದನ್ನು ಮಾಡಲಿಕ್ಕೆ ಹೋಗಬಾರದು. ಹಾಗಿದ್ರೆ ಏನು ಮಾಡಬೇಕು? ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಉಪನಿಷತ್ತಿನ ಮಾತು ಅದು. ಅಷ್ಟೇ ಅಲ್ಲ, ಗೀತೆಯಲ್ಲಿ ಗೀತಾಚಾರ್ಯನೇ ಹೇಳ್ತಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶನ. ಈ ಎಲ್ಲ ಮಾತುಗಳು ಏನು ಹೇಳ್ತವೆ ಅಂದರೆ, ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನಿಗೆ ಗುರುವಿನ ಮಾರ್ಗದರ್ಶನ ಅಗತ್ಯ, ಅದಿಲ್ಲದೆ ಇದ್ದರೆ ಆಗುವುದಿಲ್ಲ. ಬ್ರಹ್ಮಚೈತನ್ಯರ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಪ್ರಾಯಶಃ ಹಿಂದೂ ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ, ಹೇಳಿದರೆ ಪುನಃಸ್ಮರಣೆ ಅಂತ ಅಂದ್ಕೊಳ್ಳಿ, ಹೇಳದೇ ಇದೆ ಹೊಸದಾಗಿ ಹೇಳಿದ್ದು ಅಂತ ಅಂದ್ಕೊಳ್ಳಿ. ವಾಸಿಷ್ಠ ಗಣಪತಿ ಮುನಿಗಳು ಅಂತ ಇದ್ದರು, ಉದ್ದಾಮ ಪಂಡಿತರು, ಆಶು ಕವಿಗಳು. ಅವರಿಗೆ ಕಾವ್ಯಕಂಠ ಎನ್ನುವಂಥ ಬಿರುದಿತ್ತು, ಅದ್ಭುತವಾದಂಥ ಕಾವ್ಯಶಕ್ತಿ ಇತ್ತು ಅವರಿಗೆ. ಅವರು ಬಹಳಷ್ಟು ವರ್ಷಗಳ ಕಾಲ ಗೃಹಸ್ಥರಾಗಿದ್ದವರು, ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದವರು. ಆದರೆ ಅವರಿಗೆ ಆ ಅಧ್ಯಾತ್ಮ ದಾರಿಯಲ್ಲಿ ಏನು ಸಿಗಬೇಕೋ ಅದು ಸಿಗಲಿಲ್ಲ. ಕೊನೆಯಲ್ಲಿ ಯಾರೋ ಹೇಳ್ತಾರೆ ಅವರಿಗೆ, ಆ ತಿರುವಣ್ಣಾಮಲೈ ಅಲ್ಲಿ ಒಬ್ಬ ಮೂಕ ಸನ್ಯಾಸಿಗಳಿದ್ದಾರೆ, ಮೌನಿಯಾಗಿದ್ದಾರೆ, ಮೂಕ ಅಲ್ಲ ಮೌನಿಯಾಗಿದ್ದಾರೆ, ಅವರ ಹತ್ರ ನೀವು ಯಾಕೆ ಹೋಗಬಾರದು ಅಂತ.
ಕೊನೆಗೆ ಇವರು ಹೊರಡ್ತಾರೆ, ಪ್ರಯಾಣ ಮಾಡ್ತಾರೆ. ರಮಣರು ಆಗ ಮೌನದಿಂದ ಇದ್ದರು. ಆಗ ಅಂದರೆ ಏನು, ಅವರು ಮಾತೇ ಆಡ್ತಾ ಇರಲಿಲ್ಲ. ಇವರು ಅಲ್ಲಿಗೆ ಹೋಗುವಾಗ ಮಧ್ಯಾಹ್ನ ಸರಿಯಾಗಿ ಸುಮಾರು 1ರಿಂದ 1:15 ಸಮಯ, ರಣಬಿಸಿಲು. ಆ ಸಾಧನೆ ಪರಿಪಕ್ವಾದವರಿಗೆ ಒಂದು ರೀತಿಯ ಇಂಟ್ಯೂಷನ್ ಅನ್ನೋದು ಬಹಳವಾಗಿ ಕೆಲಸ ಮಾಡ್ತದೆ. ಆಗ ಅವರು ತಮ್ಮ ಮಧ್ಯಾಹ್ನದ ಅನುಷ್ಠಾನ ಮತ್ತು ಉಪಹಾರಗಳನ್ನೆಲ್ಲ ಪೂರೈಸಿ ಆಶ್ರಮದ ಹೊರಗೆ ಬಂದು ಕಟ್ಟೆ ಮೇಲೆ ಕುಳಿತಿದ್ರಂತೆ ರಮಣರು. ಇವರು ದೂರದಿಂದ ಏರಿ ಹೋಗ್ತಾ ಇದ್ದಾಗ, ದೂರದಿಂದ ಬರಬೇಕಿದ್ರೆ ಅಲ್ಲಿಂದನೇ ಮಂದಹಾಸ ಬೀರಿದ್ರಂತೆ ರಮಣರು ಅಂತ. ಇವರಿಗೂ ನೋಡಿದ ತಕ್ಷಣ ಗೊತ್ತಾಯಿತು, ಇವರೇ ನನ್ನ ಗುರುವಾಗಬೇಕಾದವರು ಅಂತ. ನೋಡಿದ ತಕ್ಷಣವೇ ಇಷ್ಟು ದಿವಸ ನಾನು ಯಾರಿಗೋಸ್ಕರ ಹುಡುಕ್ತಾ ಇದ್ನೋ ಅವರು ನನಗೆ ಸಿಕ್ಕಿದ್ರು ಅನ್ನುವಂಥ ಸಂತೋಷ ಆಯಿತು ಅವರಿಗೆ. ಕೊನೆಗೆ ಹೋಗಿ ಅವರ ಕಾಲಿಡಿದು ಅವರು ಹೇಳ್ಕೊಳ್ತಾರೆ, ಯಜ್ಞ ಯಾಗ ಮಾಡಿದ್ದೇನೆ, ಶಾಸ್ತ್ರವನ್ನು ಓದಿದ್ದೇನೆ, ತಪಸ್ಸನ್ನು ಮಾಡಿದ್ದೇನೆ, ಆದರೆ ನನಗೆ ಏನು ಸಿಗಬೇಕೋ ಅದು ಸಿಗಲಿಲ್ಲ. ನೀವು ಮಾರ್ಗದರ್ಶನ ಮಾಡಿದರೆ ಅದು ಸಿಗತ್ತೆ ಅಂತ ಅಂದ್ಕೊಂಡಿದ್ದೇನೆ, ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂತ. ವಯಸ್ಸಿನಲ್ಲಿ ರಮಣರು ಇವರಿಗಿಂತ ಚಿಕ್ಕವರು, ಇವರು ದೊಡ್ಡವರು. ಅಧ್ಯಾತ್ಮ ದಾರಿಯಲ್ಲಿ ಗುರುವಾಗುವವನಿಗೆ ವಯಸ್ಸಿನ ನಿರ್ಬಂಧ ಇಲ್ಲ. ಈಗ ತಾನೇ ನಾವು ನೋಡ್ಕೊಂಡು ಹೋಗಿದ್ದೇವೆ. ಕೊನೆಗೆ ರಮಣರು ಹೇಳ್ತಾರೆ, ಇಂಥಲ್ಲಿ ಕುಳಿತು ನೀನು ತಪಸ್ಸನ್ನು ಮಾಡು, ಆಗಾಗ ಮಾರ್ಗದರ್ಶನ ಕೊಡ್ತೇನೆ ಹೀಗೆ ಅಂಥೇಳಿ ಮುಂದೆ ಅವರು ತಪಸ್ಸನ್ನು ಮಾಡ್ತಾರೆ. ಅವರ ಆ ಸಾಧನೆ ಪರಿಪಕ್ವ ಸ್ಥಿತಿಗೆ ಬರ್ತದೆ. ಎಷ್ಟರ ಮಟ್ಟಿಗೆ ಅಂದರೆ ಅವರು ತಾಯಿ ಜಗದಂಬೆಗೆ ಸಂಬಂಧಪಟ್ಟ ಹಾಗೆ ಒಂದು ಗ್ರಂಥವನ್ನು ಬರೀಲಿಕ್ಕೆ ಮುಂದಾಗ್ತಾರೆ. ಆಗ ಆ ಗ್ರಂಥವನ್ನು ಬರಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಸಹ ಅದು ಮುಂದುವರಿಯುವುದಿಲ್ಲ. ಕೊನೆಗೆ ಬಂದು ಹೇಳ್ತಾರೆ ಒಂದು ದಿವಸ, ನಾನು ತಾಯಿಯ ಬಗ್ಗೆ ಬರಲಿಕ್ಕೆ ಹೊರಟಿದ್ದೇನೆ, ಏನು ಮಾಡಿದರೂ ಬರ್ತಾಯಿಲ್ಲ, ಏನು ಮಾಡಲಿ ನಾನಾ ಅಂತ. ಹಾಗೆ ಅವ್ರು ಹೇಳ್ತಾರೆ, ಒಂದು ಕೆಲಸ ಮಾಡು, ಇವತ್ತು ಸಂಜೆ ಉಪಹಾರ ಮುಗಿಸಿ ಬಂದು ಕೂತ್ಕೋ ಇಲ್ಲಿ, ನಾನು ಕೂತಿರ್ತೇನೆ ಬರೀ ಅಂತ. ರಮಣರು ಕುಳಿತರು, ಬರೀಲಿಕ್ಕೆ ಶುರು ಮಾಡಿದ್ರು. ಬೆಳಗಾಗೂ ಅದರೊಳಗೆ ಅವರ ಕೃತಿ ಮುಗೀತು ಅಂತ. ಹಾಗಾಗಿ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರಿಗೆ ಆ ಗುರುವಿನ ಮಾರ್ಗದರ್ಶನ ಎಷ್ಟು ಅಗತ್ಯ ಅನ್ನೋದು ನಮ್ಮ ಇತಿಹಾಸವನ್ನು ನೋಡಿದರೆ ಗೊತ್ತಾಗತ್ತೆ. ಅವರ ಮಾರ್ಗದರ್ಶನ ಯಾರಿಗೆ ಸಿಕ್ಕಿರ್ತದೆಯೋ ಅವರು ಪ್ರಕಾಶಮಾನರಾಗಿದ್ದಾರೆ, ಯಾರಿಗೆ ಸಿಗಲಿಲ್ವೋ ಅವರು ತಡಕಾಡಿದ್ದಾರೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಆಚಾರ್ಯೋಪಾಸನಂ, ಈ ಗುಣ, ಈ ಸಾಧನೆ ಇಲ್ಲಿಗೆ ಸಾಕು ಅಂತಂದ್ಕೊಂಡು, ಮತ್ತು ಶೌಚಂ, ಶುಚಿ ಅಂದರೆ ಶುಚಿಯಾಗಿ ಇರಬೇಕು ಎನ್ನುವಂಥದ್ದು. ದೈಹಿಕವಾದ ಶುಚಿ ಮತ್ತು ವಾಚಿಕ ಶುಚಿ, ಮಾನಸಿಕವಾದಂಥ ಶುಚಿ, ಈ 3 ಥರದ ಶುಚಿಯೂ ಸಹ ಬೇಕೇ ಬೇಕು. ಅಷ್ಟೇ ಅಲ್ಲ, ಕಾಯಿಕ ಶುಚಿಗಿಂತಲೂ ಮಾನಸಿಕವಾದಂಥ ಶುಚಿ ಅಧ್ಯಾತ್ಮ ದಾರಿಯಲ್ಲಿ ಹೆಚ್ಚು ಕೆಲಸ ಮಾಡ್ತದೆ. ಏಕೆಂದರೆ ಯಾವನ ಮನಸ್ಸು ಕೊಳೆಯಾಗಿರ್ತದೋ ಅವನು ನಿಜವಾಗಿಯೂ ಕೊಳಕನೆ. ಯಾಕೆಂದರೆ ಅವನು ಸಮಾಜ ವಿಘಟಕ, ಸಮಾಜ ಘಾತುಕನಾಗ್ತಾನೆ. ದೇಹದ ಕೊಳೆಗಿಂತ ಅದು ಹೆಚ್ಚು ಅಪಾಯಕಾರಿ. ಅದರಿಂದಲೇ ನಮ್ಮವರು ಏನು ಮಾಡಿದ್ರು ಕೇಳಿದರೆ, ದೇಹದ ಶುಚಿ ಎಷ್ಟು ಮುಖ್ಯವೋ ಮನಸ್ಸಿನ ಶುಚಿಗೂ ಸಹ ಅಷ್ಟೇ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮನಸ್ಸಿನ ಶುಚಿಯನ್ನು ಮಾಡಿಕೊಳ್ಳುವುದು ಹೇಗೆ ಅಂದರೆ, ನಾವು ಎಷ್ಟೆಲ್ಲ ಒಳ್ಳೆಯ ವಿಚಾರ ಮಾಡಬೇಕು ಅಂದ್ರೂ ಸಹ ಮನಸ್ಸು ಕೆಲವು ಸಲ ಯೋಚಿಸಬಾರದ್ದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ನೀನು ಪ್ರತಿಪಕ್ಷ ಭಾವನೆಯಿಂದ ರಾಗದ್ವೇಷಾದಿಗಳನ್ನು ನಿವಾರಿಸಿಕೊಳ್ಳಬಹುದು ಅಂತ. ಪ್ರತಿಪಕ್ಷ ಭಾವನೆ ಅಂದರೆ ಏನು ಅಂದರೆ, ನಮ್ಮ ಮನಸ್ಸಿನಲ್ಲಿ ಬರಬಾರದ ಕೆಟ್ಟ ಯೋಚನೆಗಳು ಬಂದಾಗ ತಕ್ಷಣ ನಾನು ಹೀಗೆ ಯೋಚನೆ ಮಾಡಬಾರದು ಅಂಥೇಳಿ ಅದಕ್ಕೆ ಒಳ್ಳೆಯ ವಿಷಯವನ್ನು ಕೊಡು ಮನಸ್ಸಿಗೆ. ಮನಸ್ಸಿನ ಸ್ವಭಾವ ಏನು ಅಂದರೆ, ಅದಕ್ಕೇನಾದರೂ ಒಂದನ್ನು ಕೊಡಬೇಕು ಮೆಲುಕು ಹಾಕೋದಕ್ಕೆ. ಅದು ಒಳ್ಳೆಯದೋ ಕೆಟ್ಟದ್ದೋ ಅಂತ ಒಂದು ಹಂತದಲ್ಲಿ ವಿಚಾರ ಮಾಡೋದಿಲ್ಲ. ಅದಕ್ಕೆ ನಾವು ಒಳ್ಳೆಯದನ್ನು ಕೊಡ್ತಾ ಹೋದಾಗ ಅದು ಒಳ್ಳೆಯದನ್ನೇ ಏನು ಮಾಡುತ್ತೆ, ಚಿಂತನೆ ಮಾಡ್ತಾ ಇರುತ್ತೆ, ಮೆಲುಕು ಹಾಕ್ತಾ ಇರುತ್ತೆ. ಹಾಗಾಗಿ ಈ ಕೆಟ್ಟ ಯೋಚನೆಗಳು ಬಂದಾಗ ಅದಕ್ಕೆ ವಿರುದ್ಧವಾದಂಥ ಒಳ್ಳೆಯ ವಿಚಾರವನ್ನು ಅದಕ್ಕೆ ಅಂಟಿಸಿ
ಅಲ್ಲಿ ಚಿಂತನೆ ಮಾಡುವ ಹಾಗೆ ತೊಡಗಿಸುವುದಕ್ಕೆ ಪ್ರತಿಪಕ್ಷ ಭಾವನದ ಚಿಂತನೆ ಅಂತ ಹೆಸರು. ಇದನ್ನೆಲ್ಲ ಗೀತಾಚಾರ್ಯ ಹೇಳಬೇಕಿದ್ರೆ ನಮಗೆಲ್ಲ ಏನು ತೊಡಕಾಗುತ್ತೆ ಅನ್ನೋದು ಗೊತ್ತು ಅವನಿಗೆ. ಹಾಗಾಗಿ ಈ ರೀತಿಯಾದಂತಹ ಈ ಮನಸ್ಸನ್ನು ನೀನು ಶುಚಿಯಾಗಿ ಇರಿಸ್ಕೊಳ್ಬಹುದು. ಯಾಕೆ ದೇಹದ ಶುಚಿಯೂ ಮುಖ್ಯ ಅಲ್ಲ ಅಂತಲ್ಲ, ಆದರೆ ದೇಹದ ಶುಚಿಗೆ ಸಾಕಷ್ಟು ವಿಧಾನಗಳಿವೆ. ನಾವು ದಿನ ಒಂದು ಸಲ ಅಲ್ಲ 2 ಸಲ ಎಲ್ಲ ಸ್ನಾನ ಮಾಡ್ತೇವೆ, ಆದರೆ ಮನಸ್ಸನ್ನು ಸ್ನಾನ ಮಾಡಿಸೋದು ಹೆಂಗ್ರಿ? ಅದನ್ನು ಬಹಳ ಕಷ್ಟ. ಯಾವ ಸೋಪ್ ಹಚ್ಚಿರೂ ಅದ್ರ ಕೊಳೆ ಹೋಗೋದಿಲ್ಲ. ಅದು ಧ್ಯಾನಕ್ಕೆ ಅಂತ ಕುಳಿತುಕೊಂಡ್ರೆ ಅದು ನಾವು ಯಾವುದನ್ನು ಯೋಚನೆ ಮಾಡಬಾರ್ದು ಅದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಯಾಕೆಂದರೆ ಅದಕ್ಕಾಗ ಅಭ್ಯಾಸ ಆಗಿಬಿಟ್ಟಿದೆ. ಭಾಗವತದಲ್ಲಿ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ಈ ಮನಸ್ಸಿನ ಸ್ವಭಾವ ಹೇಗೆ ಅಂದರೆ ಅದಕ್ಕೆ ನೀನು ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದನ್ನು ಯೋಚನೆ ಮಾಡುತ್ತೆ, ಕೆಟ್ಟದ್ದನ್ನು ಕೊಟ್ಟರೆ ಕೆಟ್ಟದ್ದನ್ನು ಯೋಚನೆ ಮಾಡುತ್ತೆ. ವಿಷಯಾನ್ ಧ್ಯಾಯತಶ್ಚಿತ್ತಂ ವಿಷಯೇಷು ವಿಸಜ್ಜತೆ. ನೀನು ವಿಷಯವನ್ನೇ ಚಿಂತನೆ ಮಾಡ್ತಾ ಹೋದರೆ ಅದು ಅಲ್ಲಿಯೇ ಮುಂದುವರಿತಾ ಹೋಗ್ತದೆ, ಅದರೊಳಗೆ PhD ಮಾಡ್ತದೆ ಬೇಕಾದ್ರೆ. ಅದು ಮಾಮನುಸ್ಮರತಶ್ಚಿತ್ತಂ ಮಯ್ಯೇವ ಪ್ರವಿಲೀಯತೆ. ನನ್ನನ್ನೇ ವಿಚಾರ ಮಾಡುವುದನ್ನು ಅದಕ್ಕೆ ಅಭ್ಯಾಸ ಮಾಡಿಸು. ಸ್ವಲ್ಪ ಕಷ್ಟ ಮೊದಲು, ಆಮೇಲೆ ಅದು ನಿರಂತರ ಅದನ್ನು ಸಹ ಅಭ್ಯಾಸ ಮಾಡಿಕೊಡ್ತದೆ. ಅಷ್ಟೇ ಅಲ್ಲ, ಆದರೆ ಒಂದು ನೆನಪಿಟ್ಕೋ, ವಿಷಯಗಳನ್ನು ಚಿಂತನೆ ಮಾಡ್ತಾ ಹೋದಂಥ ಮನಸ್ಸು ತುಂಬ ಬಳಲ್ತದೆ. ಅದರ ನಿರಂತರ ನನ್ನನ್ನೇ ಚಿಂತನೆ ಮಾಡೋ ಮನಸ್ಸಿಗೆ ಬಳಲಿಕೆ ಬರುವುದಿಲ್ಲ. ಮೈಯೇವ ಪ್ರವಿಲೀಯತೆ, ಅದು ನನ್ನಲ್ಲಿಯೇ ಅದು ಅಡಕವಾಗಿ ಬಿಡ್ತದೆ. ಅಂದರೆ ಯಾವುದರಿಂದಾಗಿ ಅದು ಇಷ್ಟು ಕೆಲಸ ಮಾಡ್ತಾ ಇತ್ತೋ ಅದೇ ತನ್ನ ಜಾಗ ಅಂಥೇಳಿ ಅಲ್ಲಿ ಹೋಗಿ ನಿಂತು ಬಿಡ್ತದೆ ಅಂತ. ಒಂದು ರೀತಿಯ ತವರು ಮನೆಗೆ ಹೋದ ಸಂತೋಷ ಮನಸ್ಸಿಗೆ. ಯಾಕೆ ಇಂಥ ಸಂತೋಷವನ್ನು ಕಳ್ಕೊಳ್ತೀಯೇ ಅಂತಾನೆ ಅಲ್ಲಿ ಕೃಷ್ಣ. ಅದೇ ಕೃಷ್ಣ ಇಲ್ಲಿ ಹೀಗೆ ಹೇಳ್ತಾನೆ, ಶೌಚಂ ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಒಂದೊಂದು ಅಂಗಾಂಗಗಳನ್ನು ಶುಚಿಯಾಗಿ ಇರಿಸಿಕೊಳ್ಳೋದಕ್ಕೆ ಒಂದೊಂದು ಉಪಾಯವನ್ನು ಹೇಳಿದ್ದಾರೆ. ದೇಹದ ಕೊಳೆಯನ್ನು ಅದ್ಭಿಹಿ ಗಾತ್ರಾಣಿ ಶುದ್ಧ್ಯಂತಿ. ನೀರನ್ನು ಹಾಕಿ ಸ್ನಾನ ಮಾಡೋದರ ಮೂಲಕ ದೇಹವನ್ನು ಶುಚಿಯಾಗಿ ಇರಿಸಿಕೊಳ್ಬೋದು. ಮತ್ತಷ್ಟೇ ಅಲ್ಲ, ಮನಸ್ಸತ್ಯೇನ ಶುದ್ಧತಿ. ಸತ್ಯ ವಸ್ತುವನ್ನು ಅಂದರೆ ಸತ್ಯವಸ್ತು ಅಂದರೆ ಬ್ರಹ್ಮವಸ್ತು ಅಂತ ಅರ್ಥ. ಅದನ್ನು ಚಿಂತನೆ ಮಾಡುವುದರಿಂದ ಮನಸ್ಸು ಶುದ್ಧವಾಗ್ತದೆ. ಅಷ್ಟೇ ಅಲ್ಲ, ಈ ಮನಸ್ಸಿಗೆ ಇಂಥ ಹಿಂದೆ ಇನ್ನೊಂದುಂಟು. ಯಾವುದು? ಬುದ್ಧಿ. ವಿದ್ಯಾ ತಪೋಭ್ಯಾಂ ಜೀವಾತ್ಮ. ವಿದ್ಯಾ ಮತ್ತು ತಪಸ್ಸಿನಿಂದ ಆ ಜೀವಾತ್ಮ ಶುದ್ಧನಾಗ್ತಾನೆ. ಬುದ್ಧಿ ಜ್ಞಾನೇನ ಶುದ್ಧತಿ. ಶಾಸ್ತ್ರಾಧ್ಯಯನದಿಂದ ಬುದ್ಧಿ ಶುದ್ಧವಾಗ್ತದೆ ಅಂತ ನೋಡಿ. ದೇಹ ಅನ್ನೋದು ಒಂದು ಹೊರಗಿನ ಅಂಗ, ಮಿಕ್ಕ 3 ಒಳಗಿನವು. ನಮ್ಮವರು ಇದ್ರ ಬಗ್ಗೆಲ್ಲ ವಿಚಾರ ಮಾಡಿದ್ದಾರೆ, ನಮಗೆ ಇಂಥ ಸಮಸ್ಯೆ ಬರ್ತದೆ ಅಂತ. ಇದರ ಒಂದನ್ನು ನಾವು ಇಟ್ಕೊಂಡು ಹೋದ್ರೂ ಸಹ ಎಷ್ಟೋ ದೂರಕ್ಕೆ ನಾವು ಪ್ರಯಾಣ ಮಾಡಲಿಕ್ಕೆ ಆಗತ್ತೆ ಎನ್ನುವಂಥ ಮಾತನ್ನು ಈ ರೀತಿಯಾದಂತಹ ಮಾತುಗಳಿಂದ ನಮಗೆ ತಿಳಿಸಿಕೊಡ್ತಾರೆ. ಇಷ್ಟು ಆದಮೇಲೆ ಈ ಶೌಚಂ ಆಯಿತು. ಮತ್ತು ಮುಂದಿನದು ಸ್ಥೈರ್ಯಂ ಅಂತ. ಸ್ಥೈರ್ಯಂ ಅಂದರೆ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರಿಗೆ ಮನಸ್ಸು ಅದು ಸ್ಥಿರವಾಗಿರಬೇಕು. ಸ್ಥಿರವಾಗಿರಬೇಕು ಅಂದರೆ ಮೋಕ್ಷ ಮಾರ್ಗದಲ್ಲಿ ಸ್ಥಿರವಾದ ನಿಷ್ಠೆ ಇರಬೇಕು. ಏನೇ ಆದರೂ ಸಹ ನಾನು ನನ್ನ ಸಾಧನೆಯನ್ನು ಬಿಡುವುದಿಲ್ಲ ಅಂತ, ಬೇಕೇ ಬೇಕು ಅನ್ನೋಂಥ ಉತ್ಕಟವಾದಂಥ ಇಚ್ಛೆ. 1-2 ಉದಾಹರಣೆ ನನಗೆ ನೆನಪಿಗೆ ಬರ್ತಾ ಇವೆ. ಹಿಂದೂ ಪ್ರಾಯಶಃ ಹೇಳಿದ್ದೇನೋ ಗೊತ್ತಿಲ್ಲ. ಆ ಸ್ಥಿರತೆ ಇದ್ದಾಗ ಸಾಮಾನ್ಯ ವ್ಯಕ್ತಿಯೂ ಸಹ ದೊಡ್ಡ ಕೆಲಸವನ್ನು ಮಾಡಬಲ್ಲ ಅಂತ. ಅಧ್ಯಾತ್ಮ ದಾರಿಯಲ್ಲಿ ಅದು ಅನಿವಾರ್ಯ ಅಂತ. ನೀನೇ ಬೇಕು ಎನ್ನುವಂಥ ಹಠ ಹಿಡಿದಾಗ ಅದು ನಮಗೆ ಸಿಗ್ತದೆ. ಮನೆಯಲ್ಲಿ ಮಗು ಅಳ್ತಾ ಇರುತ್ತೆ, ಅಮ್ಮ ಬೇಕು, ನೀನು ಬೇಕು ನನಗೆ ಅಂತ. ಅಳ್ತಾ ಇರುವಂಥ ಮಗುವಿಗೆ ತಾಯಿ ಆಟ ಆಡುವಂತ ಹೇಳಿ ಯಾವುದೋ ಒಂದು ವಸ್ತುವನ್ನು ಕೊಟ್ಟರೆ ಆ ಮಗು ಆಟ ಆಡೋದಕ್ಕೆ ಶುರು ಮಾಡಿದರೆ ತಾಯಿ ಮಗುವನ್ನು ಬಿಟ್ಟು ಅಡುಗೆ ಮನೆಗೆ ಹೋಗ್ಬಿಟ್ಟು ಮತ್ತೆ ಪುನಃ ತನ್ನ ಕೆಲಸದಲ್ಲಿ ತೊಡಗಿರ್ತಾಳೆ. ಆದರೆ ಇವಳು ಕೊಟ್ಟಂಥ ಎಲ್ಲ ವಸ್ತುವನ್ನು ಸಹ ನನಗೆ ಇದು ಬೇಡ ಅಂತ ಹೇಳಿ ನೀನೇ ಬೇಕು ಅಂತ ಹಠ ಹಿಡಿದ್ರೆ ಎಲ್ಲ ಕೆಲಸ ಬಿಟ್ಟು ತಾಯಿ ಮಗುವಿನ ಜೊತೆಗೆ ಇರ್ತಾಳೆ. ನೀನೇ ಬೇಕು ಅನ್ನುವಂಥ ಸ್ಥಿರತೆ ಬೇಕು. ಹಾಗಿದ್ದಾಗ ಮಾತ್ರ ಸಾಧ್ಯ ಅಂತ. ಆ ಸ್ಥಿರತೆ ಇಲ್ಲದಿದ್ದರೆ
ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲೌಕಿಕ ವ್ಯವಹಾರದಲ್ಲೂ ಆಗೋದಿಲ್ಲ, ಅಧ್ಯಾತ್ಮ ವಿಚಾರದಲ್ಲಂತೂ ಸುತರಾಮ್ ಆಗೋದಿಲ್ಲ ಅಂತ. ಎಷ್ಟರ ಮಟ್ಟಿಗೆ ಕಾರ್ಯಂ ವಾ ಸಾಧಯಾಮಿ ದೇಹಂ ವಾ ಪಾತಯಾಮಿ ಅಂತ. ಇದೊಂದು ಪಕ್ಷಿ ಹೇಳಿದ ಮಾತು ಅಂತ ಶಾಸ್ತ್ರ ಉಲ್ಲೇಖ ಮಾಡ್ತದೆ. ಟಿಟ್ಟಿಭ ಅಂತ ಒಂದು ಪಕ್ಷಿ, ಅದು ಸಮುದ್ರ ತೀರದಲ್ಲಿ ಗೂಡನ್ನು ಕಟ್ಟಿಕೊಂಡು ಮೊಟ್ಟೆ ಇಟ್ಟಿತ್ತಂತೆ. ಆದರೆ ಸಮುದ್ರ ತನ್ನ ಅಲೆಗಳನ್ನು ಬಿಟ್ಟು ಆಗಾಗ ಏನು ಮಾಡಿತ್ತು ಕೇಳಿದರೆ ಇದರ ಮೊಟ್ಟೆಯನ್ನೆಲ್ಲ ಕೊಚ್ಕೊಂಡು ಹೋಗ್ತಿತ್ತು. ಒಂದು ಸಲ ಆಯಿತು, 2 ಸಲ ಆಯಿತು, ಬಹಳಷ್ಟು ಸಲ ಆಯಿತು. ಕೊನೆಗೆ ಈ ಟಿಟ್ಟಿಭ ಪಕ್ಷಿಗೆ ಕೋಪ ಬಂದುಬಿಡುತ್ತಂತೆ. ನಾನು ಎಷ್ಟು ಸಲ ಇಲ್ಲಿ ನನ್ನ ಗೂಡನ್ನು ಕಟ್ಟಿ ಮೊಟ್ಟೆಯನ್ನಿಟ್ಟಿದ್ದೇನೆ, ನನ್ನ ಸಂತತಿ ಮುಂದುವರೆದೇ ನೀನು ಹಾಳು ಮಾಡ್ತಾ ಇದೆಯಲ್ಲ, ಮಾಡ್ತೇನೆ ನೋಡು, ನಿನ್ನನ್ನೇ ನಾನು ಶೋಷಿಸಿ ಬಿಡ್ತೇನೆ, ಅಂದರೆ ನಿನ್ನನ್ನು ಕುಡಿದು ಹಾಕಿಬಿಡ್ತೇನೆ, ನಿನ್ನನ್ನು ಒಣಗಿಸಿ ಬಿಡ್ತೇನೆ, ನೀನು ಇಲ್ಲಿ ಇಲ್ಲ ಅಂತ ಮಾಡಿಬಿಡ್ತೇನೆ ಅಂತ ತೀರ್ಮಾನ ಮಾಡಿದ್ದಂತೆ. ಇದು ಸ್ಥಿರತೆಯ ಬಗ್ಗೆ, ಹಿಡಿದ ಕೆಲಸವನ್ನು ಸಾಧಿಸುವುದ್ರ ಬಗ್ಗೆ. ಕೊನೆಗೆ ಒಂದು ಹುಲ್ಲುಕಡ್ಡಿಯನ್ನು ತನ್ನ ಬಾಯಲ್ಲಿ ಕಚ್ಕೊಂಡು ಆ ಹುಲ್ಲುಕಡ್ಡಿಯನ್ನು ಸಮುದ್ರದಲ್ಲಿ ಒದ್ದೋದು, ದಡಕ್ಕೆ ಬಂದುಬಿಟ್ಟು ಹೀಗೆ ಕುಡುವುದು. ಯಾಕೆ ನೀರನ್ನೆಲ್ಲ ಎತ್ತಿ ಹಾಕಬೇಕಲ್ಲ ಆಚೆ ಅಂತ, ಹಿಂಗೆ ಅದ್ದೋದು ಮತ್ತು ಬಂದುಬಿಟ್ಟು ಹೀಗೆ ಕುಡುಗೋದು. ಎಲ್ಲ ಪಕ್ಷಿಗಳು ಬಂದು ಇದರ ಪ್ರಯತ್ನವನ್ನು ನೋಡಿ ಗೇಲಿ ಮಾಡಿದಂತೆ, ನಿನಗೇನೋ ಬುದ್ಧಿ ಇದೆಯಾ, ಈ ಸಮುದ್ರವನ್ನು ನೀನು ಆರಿಸೋದಾದ್ರೂ ಹೌದಾ, ಇದನ್ನು ಬತ್ತಿಸ್ತೀಯ ನೀನು ಅಂತ. ನನ್ನ ಕೆಲಸ ನನಗೆ, ನಿಮ್ಮ ಕೆಲಸ ನಿಮಗೆ, ನೀವು ಹೇಳೋದು ಹೇಳಿದ್ದೀರಿ ಅಲ್ವಾ, ಹೇಳಿ ಆದರೆ ಹೊರಟೋಗಿ ಇಲ್ಲಿಂದ. ಇದೇ ಕೆಲಸ ಮಾಡ್ತಿತ್ತು ಅದು. ಕೊನೆಗೆ ಒಮ್ಮೆ ಇದೇ ದಾರಿಯಲ್ಲಿ ನಾರದರು ಬಂದ್ರಂತೆ. ನಾರದರು ಕೇಳಿದ್ರಂತೆ, ಏನು ಹೀಗೆ ಅಂತ. ಆಗ ಇನ್ನೇನಿಲ್ಲ ನೋಡಿ, ನನಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೆ, ಹಾಗಾಗಿ ಈ ಸಮುದ್ರವನ್ನು ನಾನು ಶೋಷಣೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಸಾಧ್ಯ ಆದರೆ ಅನುಗ್ರಹ ಮಾಡಿ ನನ್ನ ಕೆಲಸವನ್ನು ನಿಂದಿಸಬೇಡಿ, ಅಲ್ಲದ್ರೆ ಸುಮ್ಮನೆ ಹೊರಟೋಗಿ ನೀವು ಅಂತ ಹೇಳಿದ್ರು. ಈ ಮಾತನ್ನು ಕೇಳಿದಾಗ ನಾರದರಿಗೆ ಅಚ್ಚರಿ ಆಯ್ತಂತೆ. ಇಷ್ಟು ಸಣ್ಣ ಪಕ್ಷಿ, ಎಂಥ ಛಲ ಇದಕ್ಕೆ, ಎಂಥ ಸ್ಥಿರತೆ ಅಂಥೇಳಿ ನೇರವಾಗಿ ವೈಕುಂಠಕ್ಕೆ ಹೋದಾಗ ಗರುಡನಿಗೆ ಹೇಳಿದ್ರಂತೆ, ಅಲ್ಲಯ್ಯ, ನಿನ್ನ ಜಾತಿಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ಪಕ್ಷಿ ಎಂಥ ಸಾಹಸದ ಕೆಲಸ ಮಾಡಲಿಕ್ಕೆ ಹೋಗಿ ಹೊರಟಿದೆ, ಅದು ನೀನಿಲ್ಲಿ ಹಯಾಕೆ ಕುಳಿತಿದೆಯಲ್ಲ, ಹೋಗೋದಕ್ಕೆ ಯಾಕೆ ಸಹಾಯ ಮಾಡಬಾರ್ದು ಅಂತ. ಗರುಡ ಕೇಳಿದಂತೆ, ಏನು ಹೀಗೆ ಅಂತ. ನಾರದರು ಎಲ್ಲ ವಿವರಿಸಿದ್ರು, ಹೀಗೆ ಹೀಗೆ ಅಂತ. ತಕ್ಷಣ ಗರುಡ ಬಂದಂತೆ ರೆಕ್ಕೆಯನ್ನು ಬೀಸ್ಕೊಂಡು, ನೋಡು, ಮೊದಲನೇದಾಗಿ ನೀನು ಕದ್ದಂಥ ಎಲ್ಲ ಮೊಟ್ಟೆಗಳನ್ನು ವಾಪಸ್ ಕೊಟ್ಟರೆ ಸಂತೋಷ, ಅದು ಇಲ್ಲದೇ ಇದ್ದರೆ ನನ್ನ ರೆಕ್ಕೆಗಳ ರಭಸದಿಂದ ನಿನ್ನನ್ನು ನಾನು ಆರಿಸಿ ಬಿಡ್ತೇನೆ, ಅದು ಆಗೋಲ್ಲ ಅಂದರೆ ನನ್ನ ಒಡೆಯನನ್ನು ಕರ್ಕೊಂಡು ಬರ್ತೇನೆ. ಸಮುದ್ರ ರಾಜ ವರುಣ ಹೇಳಿದಂತೆ, ಎಲ್ಲವನ್ನು ಕೊಟ್ಟುಬಿಡ್ತಾ ಇದ್ದೇನಪ್ಪ ಅಂಥೇಳಿ. ಟಿಟ್ಟಿಭ ಪಕ್ಷಿಗೆ ಸಂತೋಷ ಆಯಿತು. ಯಾಕೆ? ಅದರ ಮಾತೆ ಹಾಗೆ, ಕಾರ್ಯಂ ವಾ ಸಾಧಯಾಮಿ ದೇಹಂ ವಾ ಪಾತಯಾಮಿ, ಕೆಲಸವನ್ನಾದರೂ ಸರಿಯಾಗಿ ಮಾಡಿ ಪೂರೈಸ್ತೇನೆ, ಅದಾಗೋದಿಲ್ಲ ಅಂದರೆ ಅದಕ್ಕೋಸ್ಕರ ಈ ದೇಹವನ್ನು ವ್ಯಯಿಸ್ತೇನೆ ಅಂತ. ಹಾಗಾಗಿ ಇದು ಸ್ಥಿರತೆ. ಅಧ್ಯಾತ್ಮ ದಾರಿಯಲ್ಲಿ ಸಾಗೋರು ಯಾರಿಗೂ ಸುಲಭವಾಗಿ ಆತ್ಮಜ್ಞಾನ ಆಗಲಿಲ್ಲ. ಅವರೆಲ್ಲರೂ ಸಹ ಈ ಸ್ಥಿರತೆಯನ್ನು ಇಟ್ಕೊಂಡು ಹೆಜ್ಜೆಯನ್ನು ತುಳಿದವರು, ಅದನ್ನು ನಾವು ಮರಿಬಾರದು. ಆ ಹಿನ್ನೆಲೆಯಲ್ಲಿ ಶೌಚಂ, ಸ್ಥೈರ್ಯಂ ಮತ್ತು ಆತ್ಮವಿನಿಗ್ರಹ, ಇದು 9ನೆಯ ಸಾಧನ ಗುಣ. ಇಲ್ಲಿ ಆತ್ಮವಿನಿಗ್ರಹ ಅಂದರೆ ಆತ್ಮವನ್ನು ನಿಗ್ರಹ ಮಾಡಲಿಕ್ಕಾಗುತ್ತಾ? ಯಾಕೆಂದರೆ ನಮ್ಮ ಕೈ ಸಿಕ್ಕಿರಲ್ವ, ಅದು ಕೈಗೆ ಸಿಗಬೇಕು ಅಂದರೆ ಅದು ಪರಿಚ್ಛಿನ್ನ ಆಗಬೇಕು. ಆತ್ಮವಸ್ತು ಎಲ್ಲ ಕಡೆಯೂ ಇರುವಂಥದ್ದಾದ್ದರಿಂದ ಆತ್ಮವಿನಿಗ್ರಹ ಮಾಡೋದು ಹೇಗೆ? ಆಗದೇ ಇರುವಂಥ. ಇಲ್ಲಿ ಆತ್ಮ ಅನ್ನೋದಕ್ಕೆ ಅಂತರ್ಯಾಮಿಯಾದ ಆತ್ಮ ಅಂತ ಅರ್ಥ ಅಲ್ಲ. ಆತ್ಮ ಅನ್ನೋದಕ್ಕೆ ಮನಸ್ಸು, ಇಂದ್ರಿಯಗಳಿಂದ ಕೂಡಿದಂಥ ಈ ಶರೀರ ಅಂತ ಅರ್ಥ. ಯಾಕೆಂದರೆ ಈ ಮನಸ್ಸು ಹೇಳಿದ ಹಾಗೆ ಇಂದ್ರಿಯಗಳು ಕೇಳ್ತವೆ, ಇಂದ್ರಿಯಗಳು ಹೇಳಿದ ಹಾಗೆ ದೇಹ ಸಂಚಾರ ಮಾಡ್ತಾ ಇರುತ್ತದೆ. ಹೀಗಾದಾಗ ಏನಾಗುತ್ತೆ ಕೇಳಿದರೆ, ನಿರಂತರ ಹೊರಮುಖವಾದಂತಹ ಚಟುವಟಿಕೆಯಲ್ಲೇ ಇವು ತೊಡಗಿರ್ತವೆ. ಈ ಹೊರಮುಖವಾದ ಚಟುವಟಿಕೆಯಲ್ಲೇ ತೊಡಗಿಕೊಂಡು ಇದ್ದಾಗ ಒಳಗಿನಿಂದ ಚಿಂತನೆ ಎನ್ನುವಂಥದ್ದು ನಿಂತು ಹೋಗ್ತದೆ. ಹಾಗಾಗಿ ಈ ಆತ್ಮವನ್ನು ಅಂದರೆ ದೇಹ,
ಮನಸ್ಸು ಮತ್ತು ಇಂದ್ರಿಯ, ಈ ಮೂರನ್ನೂ ಸಹ ನಮ್ಮ ಆತ್ಮಚಿಂತನೆಗೆ ಪೂರಕವಾಗಿ ಬಳಸಿಕೊಳ್ಳುವುದೇ ಆತ್ಮವಿನಿಗ್ರಹ. ಅಷ್ಟು ಹಿನ್ನೆಲೆಯಲ್ಲಿ ಅಂದರೆ ಅವುಗಳನ್ನು ಸನ್ಮಾರ್ಗದಲ್ಲಿ ತೊಡಗಿಸಬೇಕು. ಇಲ್ಲಿಗೆ ಈ 7ನೇ ಶ್ಲೋಕದಲ್ಲಿ ಹೇಳಿದಂತಹ 9 ಗುಣಗಳನ್ನು ನಾವು ನೋಡಿದ ಹಾಗೆ ಆಯಿತು. ಮುಂದಿನ ಶ್ಲೋಕ 8ನೇಯದು. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಈ ಶ್ಲೋಕದಲ್ಲಿ ಗೀತಾಚಾರ್ಯ ಮತ್ತೆ 3 ಗುಣಗಳನ್ನು ಹೇಳ್ತಾನೆ. ಏನು? ಮೊದಲನೇದು ಇಂದ್ರಿಯ ವಿಷಯಗಳಲ್ಲಿ ವೈರಾಗ್ಯ ತಾಳುವುದು, ಮತ್ತು ಅಹಂಕಾರ ಇಲ್ಲದೇ ಇರುವುದು. 3ನೇದು ಹುಟ್ಟು, ಸಾವು, ಮುಪ್ಪು, ರೋಗ ಇವೆಲ್ಲವುಗಳು ಸಹ ದುಃಖಕಾರಕಗಳು ಅಂತ ತಿಳಿದು ಅವುಗಳು ದೋಷಭೂಯಿಷ್ಠವಾದವುಗಳು ಅಂತ ಭಾವಿಸಿ ಅವುಗಳ ಬಗ್ಗೆ ವಿರಕ್ತನಾಗುವುದು. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನ, ನಿರಂತರ ಅವುಗಳಲ್ಲಿ ದೋಷವನ್ನು ಕಾಣುವುದು. ಇದರೊಳಗೆ 3 ಗುಣಗಳು. ಆ 9 ಮತ್ತು 3 ಸೇರಿಸ್ಕೊಂಡ್ರೆ ಅಲ್ಲಿಗೆ ಸರಿಯಾಗಿ 1 ಡಜನ್ ಗುಣಗಳಾದವು. ನೋಡೋಣ. ಇಂದ್ರಿಯಾರ್ಥೇಷು ವೈರಾಗ್ಯಂ. ಈ ಇಂದ್ರಿಯಾರ್ಥ, ಇಂದ್ರಿಯಗಳು ವಿಶೇಷವಾಗಿ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮ, ಇವುಗಳಿಗೆ ಒಂದೊಂದು ಅರ್ಥ ಅಂದರೆ ವಿಷಯಗಳು. ಕಣ್ಣಿಗೆ ರೂಪದಲ್ಲಿ ಆಸಕ್ತಿ, ಕಿವಿಗೆ ಶಬ್ದವನ್ನು ಕೇಳುವುದರಲ್ಲಿ ಆಸಕ್ತಿ, ಚರ್ಮಕ್ಕೆ ಸ್ಪರ್ಶದಲ್ಲಿ ಆಸಕ್ತಿ, ನಾಲಿಗೆಗೆ ರಸವನ್ನು ಆಸ್ವಾದನೆ ಮಾಡುವುದರಲ್ಲಿ ಆಸಕ್ತಿ, ಮೂಗಿಗೆ ವಾಸನೆಯಲ್ಲಿ ಆಸಕ್ತಿ. ಇವು ಇಂದ್ರಿಯ ಅರ್ಥಗಳು. ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳು. ನಿನ್ನೇನೋ ಮೊನ್ನೆನೋ ನಾನು ಹೇಳಿದೆ, ಪ್ರಪಂಚದ ಸುಖ ಅಂದರೆ ಈ 5 ಅಂತ, ಇದರ ಆಚೆ ಮತ್ತು ಇನ್ನೊಂದಿಲ್ಲ ಅಂತ. ಹಾಗಾಗಿ ಈ ಇಂದ್ರಿಯಗಳು ಇಂದ್ರಿಯಾರ್ಥಗಳಲ್ಲಿಯೇ ತೊಡಗಿಕೊಂಡಿರ್ತವೆ. ಆದರೆ ನಾವು ಯಾಕೆ ಇಂದ್ರಿಯಾರ್ಥಗಳಲ್ಲಿ ತೊಡಗಿರ್ತವೆ ಅಂದರೆ, ಈ ಇಂದ್ರಿಯಗಳಿಗೆ ಅವು ಬಯಸಿದಂಥ ಈ ವಸ್ತುಗಳು ಸಿಕ್ಕಾಗ ಅವುಗಳಿಗೆ ಎಲ್ಲೋ ಒಂದು ಸಂತೋಷ, ನಾನು ಬಯಸಿ ಸಿಕ್ತಲ್ಲ ಅಂತ. ಆದರೆ ಬಯಸಿದ್ದೇನೋ ಸಿಗ್ತದೆ, ಆದರೆ ಕೊನೆಗೆ ಏನಾಗುತ್ತೆ ಕೇಳಿದರೆ, ಆ ಇಂದ್ರಿಯ ಅರ್ಥಗಳನ್ನು ಅನುಭವಿಸ್ತಾ ಇಂದ್ರಿಯಗಳು ಜರ್ಜರಿತವಾಗ್ತವೆ ಅಷ್ಟೇ ಹೊರತು ಸಹ ಒಳಗಡೆಯಿಂದ ಮನಸ್ಸಿಗೆ ಸಾಕು ಅಂತ ಅನಿಸೋದಿಲ್ಲ. ಯಾವ ಇಂದ್ರಿಯಗಳ ಮೂಲಕ ನಾವು ಯಾವುದೇ ಸುಖವನ್ನು ಅನುಭವಿಸಿದರೂ ಸಹ ಅನುಭವಿಸುವುದು ಮನಸ್ಸು ತಾನೇ ಒಳಗಿನಿಂದ. ಕಣ್ಣು ರೂಪವನ್ನು ನೋಡಿತು, ಆನಂದ ಆಗೋದು ಕಣ್ಣಿಗ ಮನಸ್ಸಿಗೆ. ಕಿವಿ ಶಬ್ದವನ್ನು ಕೇಳಿತು, ಆನಂದ ಆಗೋದು ಕಿವಿಗಲ್ಲ ಮನಸ್ಸಿಗೆ. ಕೊನೆಗೆ ಈ ಮನಸ್ಸು ಒಳಗಿನಿಂದ ಕುರಿತು ಕೇಳ್ತಾ ಇದ್ದಿದ್ದನ್ನು ಇಂದ್ರಿಯಗಳು ಕೊಡ್ತಾ ಹೋದಾಗೆ ಕೊಟ್ಟು ಇವು ಬಳಲಿ ಹೋಗ್ತವೆ ಅಷ್ಟೇ ಹೊರತು ಮನಸ್ಸು ಬಳಲೋದಿಲ್ಲ, ಅದಕ್ಕೆ ಸಾಕು ಅಂತ ಅನಿಸೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಇಂದ್ರಿಯಾರ್ಥಗಳಲ್ಲಿ ನೀನು ವೈರಾಗ್ಯವನ್ನು ತಾಳು. ಇಂದ್ರಿಯಾರ್ಥೇಷು ವೈರಾಗ್ಯಂ. ಯಾಕೆ ಅಂದರೆ ಅದಕ್ಕೊಂದು ಕಾರಣ ಉಂಟು. ಇದನ್ನು ಪ್ರಾಯಶಃ ನಾನು ಹಿಂದೆ ಹೇಳಿರಬೇಕು. ಇಂದ್ರಿಯ ವಸ್ತುಗಳಲ್ಲಿ ನಾವು ವೈರಾಗ್ಯವನ್ನು ತಾಳದೇ ಇದ್ದರೆ ಒಂದು ಹಂತದಲ್ಲಿ ನಮ್ಮನ್ನು ಅವು ಮುಗಿಸಿಬಿಡ್ತವೆ ಅಂತ. ಏಕೆಂದರೆ ಒಂದೊಂದು ಇಂದ್ರಿಯವನ್ನು ತೃಪ್ತಿಪಡಿಸೋದಕ್ಕೆ ಹೋಗಿ ಒಂದೊಂದು ಪ್ರಾಣಿ ಹಾಳಾಗಿ ಹೋಯಿತು ಅಂತಾರೆ ವಿವೇಕ ಚೂಡಾಮಣಿಯಲ್ಲಿ ಭಗವತ್ಪಾದರು. ಶಬ್ದಾದಿಭಿ ಪಂಚಭಿರೇವ ಪಂಚತ್ವಮಾಪುಸ್ಸುಗುಣೇನ ಬದ್ಧಾ ಕುರಂಗ ಮಾತಂಗ ಪತಂಗ ಮೀನ ಭೃಂಗಾನರಃ ಪಂಚಭಿರಂಚಿತಃ ಕಿಂ. ಕೇವಲ ತನ್ನ ಶ್ರೋತ್ರೇಂದ್ರಿಯನ್ನು ತೃಪ್ತಿಪಡಿಸೋದಕ್ಕೆ ಅಂತಲೇ ಮುಂದಾಗಿ ಜಿಂಕೆ ಹಾಳಾಗಿ ಹೋಯ್ತಂತೆ. ಯಾಕೆಂದರೆ ಜಿಂಕೆಯನ್ನು ಹಿಡಿಯುವಾಗ ಆ ಬೇಟೆಗಾರರು ಅದಕ್ಕೆ ಇಂಪಾಗುವ ಹಾಗೆ ಹಾಡನ್ನು ಹಾಡ್ತಾರೆ. ಆ ಹಾಡಿಗೆ ಮರುಳಾಗಿ ಅದು ಬಲೆಗೆ ಬಿದ್ದುಬಿಡುತ್ತೆ. ಶ್ರೋತ್ರೇಂದ್ರಿಯವನ್ನು ಒಂದನ್ನು ತೃಪ್ತಿಪಡಿಸಲಿಕ್ಕೆ ಹೋಗಿ ತನ್ನ ಪ್ರಾಣವನ್ನು ಕಳ್ಕೊಳ್ಳುತ್ತೆ ಜಿಂಕೆ. ಮತ್ತು ಸ್ಪರ್ಶ, ಶಬ್ದ ಸ್ಪರ್ಶ, ಚರ್ಮವನ್ನು ತೃಪ್ತಿಪಡಿಸೋದಕ್ಕೆ ಹೋದಂತಹ ಗಂಡಾನೆಯನ್ನು ಸಲಗ ಇರುತ್ತಲ್ಲ,
ಅದನ್ನು ಕೆಡ್ಡಕ್ಕೆ ಬೀಳಿಸ್ತಾರೆ ಮಾವುಟಿಗರು. ಅದನ್ನು ಹಿಡಿಬೇಕಿದ್ರೆ ಏನು ಮಾಡ್ತಾರೆ, ಹೆಣ್ಣಾನೆಯನ್ನು ಬಿಡ್ತಾರೆ. ಆ ಹೆಣ್ಣಾನೆಯನ್ನು ನೋಡಿ ಅದರ ಹಿಂದೆ ಮೈಸುಖವನ್ನು ಯೋಚನೆ ಮಾಡ್ತಾ ಮಾಡ್ತಾ ಬಂದಂಥ ಗಂಡಾನೆ ಅದು ಕೆಡ್ಡಕ್ಕೆ ಬೀಳ್ತದೆ. ಆಮೇಲೆ ಇವರು ಹೇಳ್ದಂಗೆ ಕೇಳುತ್ತೆ, ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಹೀಗಾಗೋದಕ್ಕೆ ಕಾರಣ ಏನು? ಮೈ ಸುಖಕ್ಕೆ ಮಾರಿ ಹೋದದ್ದು, ಚರ್ಮವನ್ನು ತೃಪ್ತಿಪಡಿಸೋದಕ್ಕೆ ಮುಂದಾದದ್ದು, ಶಬ್ದ ಸ್ಪರ್ಶ. ಹಾಗಾಗಿ ವಿವೇಕ ಚೂಡಾಮಣಿಯಲ್ಲಿ ಭಗವತ್ಪಾದ ಕೇಳ್ತಾರೆ, ಚರ್ಮವನ್ನು ತೃಪ್ತಿಪಡಿಸೋದಕ್ಕೆ ಹೋಗ್ತೀಯೋ ಆ ಆನೆಗೆ ಆದಂಥ ಪರಿಸ್ಥಿತಿಯೇ ಅಂತ. ಮತ್ತು ರೂಪ, ದೀಪದ ಹುಳು ರೂಪವನ್ನು ನೋಡಿ ಆಹಾ ಏನು ಚೆನ್ನಾಗಿದೆ ಅಂಥೇಳಿ ಪತಂಗ ಅದನ್ನು ತಿನ್ನೋದಕ್ಕೆ ಮುಂದಾಗತ್ತೆ. ಕೊನೆಗೆ ಅದು ದೀಪವನ್ನು ತಿನ್ನೋದಿಲ್ಲ, ದೀಪವೇ ಅದನ್ನು ತಿಂತದೆ, ಪ್ರಾಣವನ್ನು ಕಳ್ಕೊಳ್ತದೆ. ಕುರಂಗ, ಮಾತಂಗ, ಪತಂಗ. ಮತ್ತು ನಾಲ್ಕನೇದು ನಾಲಿಗೆಯ ರುಚಿ, ಮೀನು. ಈ ಅಂಬಿಗರು ಏನು ಮಾಡ್ತಾರೆ, ಮೀನು ಹಿಡಿಬೇಕಿದ್ರೆ ಗಾಳದ ಕೊಕ್ಕೆಗೆ ಇನ್ನೊಂದು ಹುಳುವನ್ನು ಸೇರಿಸಿ ಬಿಡ್ತಾರೆ. ಆ ಹುಳುವನ್ನು ತಿನ್ನೋದಕ್ಕೋಸ್ಕರ, ಅಂದರೆ ತನ್ನ ರಸನೇಂದ್ರಿಯವನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಅದು ಬಂದು ಬಾಯಿ ಹಾಕ್ತದೆ. ಮನೆಗೆ ಬಾಯಿ ಹಾಕಿದ ತಕ್ಷಣ ಗೊತ್ತಾಗ್ತದೆ ಅವನಿಗೆ, ಮೇಲಕ್ಕೆ ಎಳಿತಾನೆ, ಇವನ ಮನೆಯಲ್ಲಿ ಆಹಾರವಾಗ್ತದೆ ಅದು. ಹಾಗಾಗಿ ರಸನೇಂದ್ರಿಯನ್ನು ತೃಪ್ತಿಪಡಿಸಲಿಕ್ಕೆ ಅತಿಯಾಗಿ ಮುಂದಾದರೆ ಮೀನಿಗೆ ಬಂದ ಪರಿಸ್ಥಿತಿ. ಕುರಂಗ, ಮಾತಂಗ, ಪತಂಗ, ಮೀನ, ಭೃಂಗ. ಭೃಂಗ ಅಂದರೆ ಜೇನುನೊಣಗಳು. ಅದು ತನ್ನ ಈ ಇದು ನಾಸಿಕವನ್ನು, ಘ್ರಾಣೇಂದ್ರಿಯವನ್ನು ತೃಪ್ತಿಪಡಿಸೋದಕ್ಕೆ ಮುಂದಾಗಿ ಹೂವಿಂದ ಹೂವಿಗೆ ಸಂಚಾರ ಮಾಡ್ತಾ ಮಾಡ್ತಾ ಮಧುವನ್ನು ಹೀರ್ತಾ ವಾಸನೆಯನ್ನು ಅನುಭವಿಸ್ತಾ ಕೊನೆಗೆ ಸಂಪಿಗೆಯ ಮರದ ಹತ್ತಿರ ಹೋಗಿ ಸಂಪಿಗೆ ಹೂವಿನ ವಾಸನೆಗೆ ಮರುಳಾಗಿ ಅದನ್ನು ಮೂಸಿದಾಗ ತನ್ನ ಪ್ರಾಣವನ್ನು ಕಳ್ಕೊಳ್ಳುತ್ತೆ. ಒಂದೊಂದು ಇಂದ್ರಿಯಗಳನ್ನು ತೃಪ್ತಿಪಡಿಸ್ಲಿಕ್ಕೆ ಹೋದ ಇವೆಲ್ಲವೂ ತಮ್ಮ ಪ್ರಾಣವನ್ನು ಕಳ್ಕೊಂಡು ಅಥವಾ ಪ್ರಾಣವನ್ನು ಕಳ್ಕೊಂಡಂತೆ ಆದವು. ಏಕಕಾಲದಲ್ಲಿ 5 ಇಂದ್ರಿಯಗಳನ್ನು ತೃಪ್ತಿಪಡಿಸ್ಲಿಕ್ಕೆ ನೀನು ಹೋಗ್ತೀಯಲ್ಲ, ನಿನ್ನ ಪರಿಸ್ಥಿತಿ ಏನಾದೀತು? ಹಾಗಾಗಿ ಇಂದ್ರಿಯಾರ್ಥೇಶು ವೈರಾಗ್ಯಂ, ಇಂದ್ರಿಯ ವಿಷಯಗಳಲ್ಲಿ ವೈರಾಗ್ಯವನ್ನು ತಾಳು. ಯಾಕೆಂದರೆ ಈ ಇಂದ್ರಿಯಗಳನ್ನು ಪ್ರೇರೇಪಿಸುವುದು ಮನಸ್ಸು. ಮನಸ್ಸಿನ ಸ್ವಭಾವ ಹೇಗೆ ಅಂದರೆ, ರಸ್ತೆಯಲ್ಲಿ ಹೋಗುವಾಗ ಒಂದು ನಾಯಿ ಮರಿ ನಮ್ಮ ಹಿಂದೆ ಬರ್ತದೆ. ಅಯ್ಯೋ ನಮ್ಮ ಹಿಂದೆ ಬರ್ತದೆ ಅಂತ ನಾವೇನೋ ಒಂದು ತಿಂಡಿ ಚೂರನ್ನು ಹಾಕಿದರೆ ನಾಳೆ ನಾವು ಎಷ್ಟೊತ್ತಿಗೆ ಅಲ್ಲಿ ಬರ್ತೇವೆ ಅಂತ ಕಾಯ್ತಾ ಇರುತ್ತೆ ಅದು. ಹಾಗೆಯೇ ನಾವು ಅದಕ್ಕೆ ಏನನ್ನು ಕೊಡ್ತೇವೋ ಅದು ಮತ್ತೆ ಮತ್ತೆ ಅದನ್ನು ನಿರೀಕ್ಷಣೆ ಮಾಡ್ತಾ ಇರ್ತದೆ. ಅದರಿಂದ ಆ ಮನಸ್ಸನ್ನು ಅಷ್ಟೋ ಇಷ್ಟೋ ಉಪವಾಸ ಹಾಕು. ಇಂದ್ರಿಯಗಳು ಕೇಳಿದ್ದೆಲ್ಲವನ್ನೂ ಕೊಡಲಿಕ್ಕೆ ಹೋಗಬೇಡ ಎನ್ನುವಂಥ ಮಾತನ್ನು ತಿಳಿಸ್ತಾ ಇಂದ್ರಿಯಾರ್ಥೇಶು ವೈರಾಗ್ಯಂ. ಮತ್ತು ಮುಂದಿನದು ಅನಹಂಕಾರ ಏವಚ. ಅಹಂಕಾರ, ಅಹಂಕಾರ ಅಂದರೆ ಎಲ್ಲವನ್ನೂ ನಾನು ಮಾಡಿದೆ ಅನ್ನುವಂಥ ಭಾವನೆ. ನಾನು ಮಾಡಿದೆ ಅಂತ, ಯಾರ್ಯಾರೋ ಮಾಡಿದ್ದನ್ನು ನಾನು ಮಾಡಿದೆ ಅಂತ ಹೇಳ್ಕೊಳ್ಳುವಂಥದ್ದುಂಟಲ್ಲ, ಅದು ಅಹಂಕಾರದ ಅತಿರೇಕ ಸ್ಥಿತಿ. ಅದನ್ನು ನೀನು ಎಷ್ಟೆಷ್ಟು ಬೆಳೆಸ್ಕೊಳ್ತೀಯೋ ಅಷ್ಟೆಷ್ಟು ನಿನಗೆ ನಷ್ಟ. ಯಾಕೆಂದರೆ ಈ ಆತ್ಮವಸ್ತು ಎನ್ನುವಂಥದ್ದು ಅದು ಒಳಗಿನಿಂದ ಬೆಳಗ್ತಾ ಇರ್ತದೆ. ಅದು ಒಂದು ರೀತಿಯ ಬಲ್ಬು. ಅರ್ಥ ಮಾಡಲಿಕ್ಕೋಸ್ಕರ ಉದಾಹರಣೆ ಕೊಡ್ತೇನೆ. ಅದರ ಮೇಲೆ ಈ ಅಹಂಕಾರ ಎನ್ನುವಂಥ ಅದು ಒಂದು ದಪ್ಪವಾದ ಬಟ್ಟೆ. ಆ ಬೆಳಗ್ತಾ ಇರುವಂಥ ಬಲ್ಪಿಗೆ ಈ ದಪ್ಪವಾದ ಅಹಂಕಾರವೆನ್ನುವಂಥ ಬಟ್ಟೆಯನ್ನು ಸುತ್ತಿಟ್ಟರೆ ಆ ಬಲ್ಬಿನ ಪ್ರಕಾಶ ಏನಾಗ್ತದೆ? ಕಡಿಮೆ ಆಗಿಬಿಡ್ತದೆ. ಹಾಗೆಯೇ ನೀನು ಎಷ್ಟೆಷ್ಟು ಅಹಂಕಾರವನ್ನು ಬೆಳೆಸ್ಕೊಳ್ತೀಯೋ ಅಷ್ಟಷ್ಟು ನಿನಗೆ ಅದರ ಪ್ರಕಾಶ ಕಡಿಮೆ ಆಗಿಬಿಡ್ತದೆ. ಹಾಗಾಗಿ ಅದನ್ನು ಬಿಡು. ಅನಹಂಕಾರ ಅಂದರೆ ಅಹಂಕಾರವನ್ನು ಬಿಡುವುದು. ಅಷ್ಟಷ್ಟು ಕಡಿಮೆ ಮಾಡಿಕೊಂಡ್ರೆ ನಿನಗೆ ಹೆಚ್ಚೆಚ್ಚು ಲಾಭ. ಇಷ್ಟಾದ ಮೇಲೆ ಮತ್ತೆ ಮುಂದಿನ ಮಾತು ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ಮತ್ತು ಈ ಇಂದ್ರಿಯಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ ಅಹಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಷ್ಟು ಮಾತುಗಳು ಶಾಸ್ತ್ರದಲ್ಲಿ ಬರ್ತಾನೇ ಇರ್ತವೆ. ಅದನ್ನು ಹೇಳ್ತಾ ಹೋದರೆ ಅದೇ ಒಂದು ದೊಡ್ಡ ಉಪನ್ಯಾಸ ಆಗಿಬಿಡ್ತದೆ. ಇಲ್ಲಿಗೆ ಈ 2 ಗುಣಗಳ ವಿಚಾರ ಸಾಕು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನ ಮಾತು ಜನ್ಮ ಮೃತ್ಯು
ಜರ ವ್ಯಾಧಿ ದುಃಖ ದೋಷಾನುದರ್ಶನಂ. ಇದೆಲ್ಲವೂ ಸೇರಿ ಒಂದು. ಅಂದರೆ ಜನ್ಮದಲ್ಲಿ ದುಃಖ, ಮತ್ತು ಮೃತ್ಯು ಮರಣದಲ್ಲಿ ದುಃಖ, ಮುಪ್ಪಿನಲ್ಲಿ ದುಃಖ, ವ್ಯಾಧಿ ರೋಗ ಬಂದಾಗ ದುಃಖ, ಇದೆಲ್ಲವನ್ನೂ ನೀನು ಅನುದರ್ಶನ ಮತ್ತೆ ಮತ್ತೆ ನೋಡು, ದುಃಖ ಆಗುತ್ತೆ ಅಂತ. ನಮಗೆ ಜನ್ಮ ಆಗುವಾಗ ದುಃಖ ಆದದ್ದು ಮರ್ತೋಗಿದೆ. ಹಾಗೆ ಬೆಳೀತಾ ಬೆಳೀತಾ ಮನಸ್ಸು ಲೌಕಿಕ ವಿಷಯದಲ್ಲಿ ತೊಡಗಿತು, ಹಿಂದಿನದನ್ನು ಮರೆಯಿತು. ಆದರೆ ಮರಣ ಅನ್ನೋದನ್ನು ನೆನಪಿಸ್ಕೊಂಡ್ರೆ ಭಯ ಆಗಿಬಿಡ್ತದೆ ಅಲ್ವಾ? ಅದರ ಶಾಸ್ತ್ರ ಹೇಳ್ತದೆ, ಈ ಇಷ್ಟರಲ್ಲೂ ಸಹ ನಿನಗೆ ದುಃಖ ಆಗ್ತದೆ ಅನ್ನೋದನ್ನು ನೀನು ಮರಿಬೇಡ, ದಿನವೂ ಅವುಗಳನ್ನು ನೆನಪಿಸಿಕೋ. ಆ ಜನ್ಮದ ದುಃಖ, ತಾಯಿಯ ಗರ್ಭದಲ್ಲಿ ಇರುವಾಗ ಅನುಭವಿಸಿದಂಥ ದುಃಖ, ಅದು ಶಬ್ದದಿಂದ ಹೇಳಲಿಕ್ಕೆ ಆಗದೇ ಇರುವಂತಹದ್ದು. ಯಾಕೆಂದರೆ ತಾಯಿಯ ಹೊಟ್ಟೆಯಲ್ಲಿ ಆ ಗರ್ಭದ ಪೊರೆಯಲ್ಲಿ ಹೇಗೆ ಅಂದರೆ 2 ಕಾಲುಗಳ ಸಂದಿಯಲ್ಲಿ ತಲೆಯನ್ನು ಕುಗ್ಗಿಸಿಕೊಂಡು ಮಗು ಮಲಗಿರ್ತದೆ. ಅಮ್ಮ ತಿಂದಂತಹ ಖಾರದ ಆಹಾರದ ರಸ ತಾಗಿದಾಗ ವೇದನೆ, ಬಿಸಿ ಆಹಾರ ತಾಗಿದಾಗ ಅದರ ವೇದನೆ. ಮತ್ತು ಈ ಕಡೆ ಸ್ವಲ್ಪ ಹೊರಡೋಣ ಅಂದರೆ ಅಲ್ಲೇ ಪಕ್ಕದಲ್ಲಿ ಒಂದು ಕಡೆಗೆ ಮಲ ಮೂತ್ರ ಕೋಶಗಳು, ಮತ್ತು ಆ ತಾಯಿಯ ದೇಹದ ಟೆಂಪ್ರೇಚರ್. ಅದರಿಂದ ಕ್ವಥಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ, ನನ್ನನ್ನು ಕ್ವಥಯತಿ ಬೇಯಿಸ್ತಾ ಇರ್ತದೆ ಅಂತ ಆ ಶಿಶು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಂತೆ. ನಾವೆಲ್ಲರೂ ಹಾಗೆ ಮಾಡಿ ಬಂದವರೇ, ಮರ್ತಿದ್ದೇವೆ ಈಗ. ಯದ್ಯದ್ವೈ ತತ್ರ ದುಃಖಂ ವ್ಯಥೇತಿ ನಿತರಾಂ ಶಕ್ಯತೆ ಕೇನ ವಕ್ತುಂ. ಅದನ್ನು ಹೇಳೋದಕ್ಕಾದರೂ ಹೇಗೆ ಸಾಧ್ಯ? ಯಾಕೆಂದರೆ ಯಾರ ಹತ್ರ ಹೇಳ್ಕೊಳ್ಬೇಕು? ನಾನು ಹೇಳಿದ್ದನ್ನು ಮೊದಲನೇದಾಗ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಮತ್ತು ಹೇಳಿದ್ದನ್ನು ಕೇಳಲಿಕ್ಕಲ್ಲಿ ಯಾರೂ ಇಲ್ಲ. ತಾಯಿಯ ಗರ್ಭದಲ್ಲಿ ಇರುವಾಗಿನ ನೋವು ಸಂಕಟ ಇದು. ಅದಾದ ಮೇಲೆ ಆ ಪ್ರಸವ ವೇದನೆ ಪ್ರಾರಂಭ ಆದಾಗ ಅದೇ ಹೇಳುತ್ತೆ ಆ ಶಿಶು, ಅಲ್ಲಿವರೆಗೆ ಎಷ್ಟೋ ಸಲ ಭಗವಂತನ ಸ್ಮರಣೆ ಬರ್ತಿತ್ತಂತೆ. ಅದಕ್ಕೆ ಅಷ್ಟೇ ಅಲ್ಲ, ಜನ್ಮ ಜನ್ಮಾಂತರದ ಸ್ಮರಣೆಯೂ ಬರ್ತಿತ್ತಂತೆ, ಇಷ್ಟು ಜನ್ಮ ಆಗಿದೆ ನನಗೆ ಅಂತ. ಕೊನೆಗೆ ಆ ಪ್ರಸವ ವೇದನೆ ಪ್ರಾರಂಭ ಆಗುವಾಗ ಸೂತಿ ವಾತದ ರಭಸಕ್ಕೆ ಸಿಕ್ಕಾಗ ತಕ್ಷಣ ತಲೆ ಕೆಳಗಾಗಿ ಭೂಮಿಗೆ ಬಂದು ಬೀಳುತ್ತೆ. ಬಿದ್ದ ತಕ್ಷಣವೇ ಈವರೆಗೆ ಅದಕ್ಕಿರುವಂತಹ ಭಗವಂತನ ಪ್ರಜ್ಞೆಯಾಗಲಿ ಮತ್ತು ತನ್ನ ಹಿಂದಿನ ಜನ್ಮದ ನೆನಪಾಗಲಿ ಎರಡೂ ಮರೆಯಾಗಿಬಿಡುತ್ತಂತೆ. ಹಾಗಾಗಿಯೇ ರೋರೂಯತಿ, ಅದು ಅಳತ್ತೆ ಜೋರಾಗಿ. ಯಾಕೆ ಅಂದರೆ ಈವರೆಗೆ ತಾನು ಏನನ್ನು ಕಾಣ್ತಾ ಇತ್ತೋ ಅದು ಕಾಣ್ತಾ ಇಲ್ವಲ್ಲ ಅಂತ ಜೋರಾಗಿ ಅಳುತ್ತಂತೆ. ಅಷ್ಟೇ ಅಲ್ಲ, ಆ ನೆನಪು ಎಲ್ಲ ಯಾಕೆ ಮರೆತೋಯಿತು ಅಂದರೆ ತಾಯಿಯ ದೇಹದಿಂದ ಈಚೆ ಬರುವಾಗ ಅದು ಅನುಭವಿಸುವಂಥ ಸಂಕಷ್ಟದಿಂದಾಗಿ ಅದೆಲ್ಲ ಮರೆತೋಯ್ತು ಹೇಗೆ ಅಂತ. ಅಷ್ಟರ ಮಟ್ಟಿಗೆ ಅದು ವೇದನೆಯನ್ನು ಅನುಭವಿಸುತ್ತೆ. ಹಾಗಾಗಿ ಜನ್ಮ ಎನ್ನುವಂಥದ್ದು ಒಂದು ದುಃಖ. ಅದಾದ ಮೇಲೆ ಮುಂದಿನದು ಮೃತ್ಯು, ಅದರ ಡೆಡ್ ಎಂಡ್, ಕೊನೆ, ಸಾವು. ಇದು ಆದಿ, ಅದು ಕೊನೆ. ಅದು ಸುಖವಾ ಅಂದರೆ ಅದು ಮತ್ತೂ ಕಷ್ಟ. ಅದು ಬರ್ತದೆ ಅಂತ ಗೊತ್ತಾರ್ದೇ ಅರ್ಧ ಸತ್ತೋಗ್ತಾರೆ. ಬರಲೇಬೇಕು ಅಂತಿಲ್ಲ ಅಲ್ಲ. ಯಾರೋ ಒಬ್ಬರು ಜ್ಯೋತಿಷಿ ಗೊತ್ತಿಲ್ಲದೇ ಇದ್ದವರು ಸಹ ನೋಡ್ರಿ ನಿಮ್ಗೆ 2 ವರ್ಷ ಆಯುಷ್ಯ ಅಂತ ಹೇಳಿಬಿಟ್ರೆ ಅವತ್ತಿಂದನೇ ಸಾಯೋದಕ್ಕೆ ಪ್ರಾರಂಭ. ತಮಾಷೆ ಮಾತಲ್ಲ, ಸತ್ಯವಾದ ವಿಚಾರ. ಹಾಗಾಗಿಯೇ ಈ ಜ್ಯೋತಿಷಿಗಳೆಲ್ಲ ಹೇಳಿಬಿಟ್ಟಾರು ಅಂಥೇಳಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಶಾಸ್ತ್ರದಲ್ಲಿ ಮರಣದ ವಿಷಯವನ್ನು ಹೇಳಬಾರ್ದು ಅಂತಲೇ ನಿಯಮ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಮರಣ ಎನ್ನುವಂಥದ್ದು ದುಃಖ. ಅಷ್ಟೇ ಅಲ್ಲ, ಆ ಮರಣ ಕಾಲದಲ್ಲಿ ಎಷ್ಟು ದುಃಖ ಆಗತ್ತೆ ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಏಕಕಾಲದಲ್ಲಿ 1000 ಚೇಳುಗಳು ಕಚ್ಚಿದಷ್ಟು ನೋವಾಗುತ್ತಂತೆ. ಯಾಕೆ ಅಂದರೆ ಸಾಯ್ಲಿಕ್ಕೆ ಇಷ್ಟ ಇರೋಲ್ಲ, ಪ್ರಾಣ ಬಿಡಲಿಕ್ಕೆ ಇಷ್ಟ ಇರೋದಿಲ್ಲ. ಯಾಕೆಂದರೆ ಮನಸ್ಸಿದೆಯಲ್ಲ, ಅವನು ಮಾಡಿದಂಥ ಮನೆ, ಸಂಪತ್ತು, ದುಡ್ಡು, ಕಾರು, ಬಾರು ಈ ಎಲ್ಲದರ ಜೊತೆಗೆ ಸೇರಿಕೊಂಡಿರ್ತದೆ. ಇವುಗಳನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಆಸಕ್ತಿ ಇರೋದಿಲ್ಲ. ಆ ಕಡೆಯಿಂದ ಯಮದೂತರ ಒಂದು ಪಾಶ ಹಾಕಿ ಎಳಿತಾ ಇದ್ದಾಗ ಮನಸ್ಸು ಇಲ್ಲಿ ಅಂಟ್ಕೊಳ್ತಾ ಇರುತ್ತೆ, ಅವರು ಎಳಿತಾ ಇರುತ್ತೆ. ಆಗ ಏನಾಗುತ್ತೆ ಅಂದರೆ
ಏಕಕಾಲದಲ್ಲಿ 1000 ಚೇಳುಗಳು ಕಚ್ಚಿದ ನೋವುಗಳು ಆಗ್ತದೆ ಅಂತ. ಹಾಗಾಗಿ ಮರಣವೂ ಸಹ ದುಃಖಕಾರಕ. ಇದನ್ನು ಅನುದರ್ಶನಂ, ಪ್ರತಿದಿನವೂ ನೆನಪಿಸಿಕೋ. ಅಲ್ಲ, ಪ್ರತಿದಿನವೂ ನೆನೆಸ್ಕೊಂಡ್ರೆ ನೋವಾಗೋದು ಕಡಿಮೆ ಆಗುತ್ತಾ? ಮತ್ತಿಷ್ಟು ನೋವಾಗಲ್ವಾ? ಅದು ನೆನೆಸ್ಕೊಳ್ಳದೆ ಇದ್ದರೆ ಕೊನೆಗೆ ಒಂದು ದಿವಸ ಮಾತ್ರ ನೋವು, ಅದನ್ನು ನೆನೆಸ್ಕೊಂಡು ದಿನವೂ ನೋವು ನಮಗೆ. ಹೌದು, ನೆನಪಿಸಿಕೊಳ್ಳೋದು ಯಾಕೆ ಅಂದರೆ ಅನಾಯಾಸೇನ ಮರಣಂ ಬರಲಿ ಅಂತ ಪ್ರಾರ್ಥನೆ ಮಾಡೋದು. ಅದಕ್ಕೋಸ್ಕರ ನೆನಪಿಸಿಕೊಳ್ಬೇಕು. ನನಗೆ ನನ್ನ ಸಾವು ಅನಾಯಾಸವಾಗಿ, ನನಗೆ ಗೊತ್ತೇ ಆಗಬಾರ್ದು ಅಂತ ಪ್ರಾರ್ಥನೆ ಮಾಡಿಕೊ ಅಂತ. ಹಾಗೆ ಪ್ರಾಣ ಬಿಟ್ಟವರನ್ನು ನಾವು ನೋಡಿದ್ದೇವೆ. ನಿಮ್ಮ ಅನುಭವದಲ್ಲೂ ಇರಬಹುದು. ದೇವರ ಮನೆಯಲ್ಲಿ ಪೂಜೆ ಮಾಡ್ತಾನೇ ಇರ್ತಾರೆ, ನಮಸ್ಕಾರ ಮಾಡಲಿಕ್ಕೆ ಅಂತ ಬಾಗಿರ್ತಾರೆ, ಬಾಗಿದವರು ಹೇಳೋದೇ ಇಲ್ಲ, ಅಲ್ಲೇ ಜೀವನವನ್ನು ಪರಿಸಮಾಪ್ತಿ ಮಾಡಿಬಿಡ್ತಾರೆ. ಆದ್ದರಿಂದ ನಾವೆಲ್ಲರೂ ದಿನವೂ ಕೇಳಬೇಕಾದದ್ದು ಇದು, ಅನಾಯಾಸೇನ ಮರಣಂ. ಕೇಳ್ತೇವೆ, ಆದರೆ ಮನಸ್ಸಿಟ್ಟು ಕೇಳೋದಿಲ್ಲ, ಬಾಯಿ ಹೇಳ್ತಾ ಇರುತ್ತೆ ಅಷ್ಟೇ. ಅದರಿಂದ ಗೀತಾಚಾರ್ಯ ಹೇಳ್ತಾನೆ, ಜನ್ಮ ಎನ್ನುವಂಥದ್ದು ದುಃಖ, ಮತ್ತು ಮರಣ ಎನ್ನುವಂಥದ್ದು ದುಃಖ, ಮತ್ತು ಮೂರನೇದು ಜರ ಅಂದರೆ ಮುಪ್ಪು. ಯಾರು ತುಂಬ ಇಷ್ಟಪಟ್ಟು ಮುಪ್ಪನ್ನು ಸ್ವಾಗತಿಸ್ತಾರ? ಯಾರೂ ಅದನ್ನು ಬಯಸೋದಿಲ್ಲ. ಪ್ರಪಂಚದಲ್ಲಿ ಬಯಸದೇ ಇರುವಂತಹ ವಸ್ತುಗಳಲ್ಲಿ ಅಥವಾ ಅವಸ್ಥೆಗಳಲ್ಲಿ ಮುಪ್ಪು ಎನ್ನುವಂಥದ್ದು ಮೊದಲನೇದು. ಯಾರೂ ಅದನ್ನು ಇಷ್ಟಪಡೋದಿಲ್ಲ, ನನಗೆ ಮುಪ್ಪು ಬರಬಾರ್ದು ಅಂತ. ಯಾಕೆ ಅಂದರೆ ಈ ಮುಪ್ಪು ಇದೆಯಲ್ಲ, ನಾವು ಬರೋದು ಬೇಡ ಅಂತ ಎಷ್ಟೇ ಹೇಳಿದರೂ ಸಹ ಬರದೇ ಇರುತ್ತೆ. ಭರ್ತೃಹರಿ ಹೇಳ್ತಾನೆ, ಅದು ವ್ಯಾಘ್ರೀವ ತಿಷ್ಠತಿ ಜರ ಪರಿತರ್ಜಯಂತಿ. ಅದು ಹೇಗಿರುತ್ತೆ ಕೇಳಿದರೆ, ಎಲ್ಲೋ ದೂರದಲ್ಲಿ ಇರೋದಿಲ್ವಂತೆ, ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೋ ಸುಮ್ಮನೆ ಈ ಹುಲಿ ಜಿಂಕೆಯನ್ನು ಹಿಡಿಯೋದಕ್ಕೆ ಹೊಂಚು ಹಾಕುವ ಹಾಗೆ ಸುಮ್ಮನೆ ಕೂತಿರುತ್ತಂತೆ. ಪರಿತರ್ಜಯಂತಿ. ಅಷ್ಟೇ ಅಲ್ಲ, ಆಗಾಗ ನಾನು ಬರ್ತಾ ಇದ್ದೇನೆ, ರೆಡಿಯಾಗು ಅಂತ ಹೇಳುತ್ತಂತೆ. ಕೂದಲು ಬಾಚ್ತಾ ಇರ್ತೇವೆ, ಒಂದು ಕೂದಲು ಹಣ್ಣಾದದ್ದು ಕಾಣುತ್ತೆ ನಮಗೆ. ಅದು ಆ ಮರಣ ನಮಗೆ ಕೊಡುವಂಥ ಮೊದಲ ಸೂಚನೆ ಅಂತ ಶಾಸ್ತ್ರಕಾರರ ಮಾತು. ನಾವೇನು ಮಾಡ್ತೇವೆ ಗೊತ್ತಾದ ತಕ್ಷಣ ಕಿತ್ತಾಕ್ಬಿಡ್ತೇವೆ ಅದನ್ನು. ಮಾರನೇ ಸಹ ಆ ಜಾಗದಲ್ಲಿ 2 ಹಣ್ಣಾಗಿರ್ತವೆ, ಬಿಳಿ ಕೂದಲು ಬಂದಿರ್ತವೆ ಅಲ್ವಾ? ಹಾಗಾಗಿ ಅದು ಪರಿತರ್ಜಯಂತಿ, ನಮ್ಮನ್ನು ಭೀಷಯತಿ, ಹೆದರಿಸತ್ತೆ ಅಂತ ಮರಣ. ಮತ್ತಿನ್ನೇನು ಮಾಡುತ್ತೆ? ರೋಗಾಶ್ಚ ಶತ್ರವೈವ ಪ್ರಹರಂತಿ ದೇಹಂ. ಇಷ್ಟಾಗ್ತಾ ಇರುವಾಗಲೇ ಶತ್ರುಗಳ ಹಾಗೆ ಒಂದಾದ ಮೇಲೆ ಒಂದು ರೋಗ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಮತ್ತು ಕೆಲವು ರೋಗಗಳು ಯಾವಾಗಲೂ ಅಟ್ಯಾಕ್ ಮಾಡ್ತಾನೇ ಇರ್ತವೆ, ಇನ್ನು ಕೆಲವು ರೋಗಗಳು ಆವಾಗ ನಾವು ಹೇಗಿದ್ದೇವೆ ಅಂತ ನೋಡ್ಕೊಂಡು ಹೋಗ್ತಾ ಇರ್ತವೆ ಬಂದು. ಆಗ ನಾವು ತಕ್ಷಣ ಅವುಗಳಿಗೆ ಸತ್ಕಾರ ಮಾಡ್ತೇವೆ, ಸನ್ಮಾನ ಮಾಡ್ತೇವೆ, ಅಂದರೆ ಔಷಧ ತಗೊಳ್ತೇವೆ. ಆಗ ಬಿಟ್ಟು ಹೋದ ಹಾಗೆ ಮಾಡ್ತೇವೆ. ಮತ್ತು 6 ತಿಂಗಳಿಗೆ ಮತ್ತೆ ಇನ್ನೊಂದು ಅದು ಬರ್ತೇನೆ ನಿಮ್ಮ ಮನೆಗೆ ಅಂತೇವೆ, ಬರ್ತವೆ. ಹಾಗಾಗಿ ರೋಗಾಶ್ಚ ಶತ್ರವೈವ ಪ್ರಹರಂತಿ ದೇಹಂ. ಇಷ್ಟೆಲ್ಲ ಆಗುವಾಗ ಆಯುಃಪರಿಸ್ರವತಿ ಭಿನ್ನ ಘಟಾದಿವಾಂಭ. ತೂತು ಮಡಕೆಯಲ್ಲಿ ಹಾಕಿದ ನೀರು ಸುರಿದು ಹೋಗುವ ಹಾಗೆ ಈ ದೇಹ ಎನ್ನುವಂಥ ಮಡಕೆಗೆ 9 ರಂಧ್ರಗಳು. ಇಲ್ಲಿಂದ ಆಯುಷ್ಯ ಅನ್ನುವಂಥ ನೀರು ಸುರಿದು ಹೋಗಿಬಿಡುತ್ತೆ. ಆಮೇಲೆ ಈ ಮಡಕೆ ಖಾಲಿ ಆಗಿಬಿಡುತ್ತೆ. ಆಗ ಅವನು ಹೇಳ್ತಾನೆ, ಇಲ್ಲಿ ನೀರೇ ಇಲ್ಲ, ಈ ಮಡಕೆಯನ್ನು ಆಚೆ ಬಿಸಾಡು ಅಂತ. ಆಮೇಲೆ ಬಿಸಾಡೋದಷ್ಟೇ. ಹಾಗಾಗಿ ಆದ್ರೂ ಸಹ ಇಷ್ಟೆಲ್ಲ ಶಾಸ್ತ್ರ ಹೇಳುತ್ತೆ, ಓದ್ತೇವೆ, ಕೇಳ್ತೇವೆ. ಆದರೂ ಸಹ ಲೋಕದ ಜನರು ಅಹಿತವನ್ನೇ ಮಾಡ್ತಾ ಇರ್ತಾರಲ್ಲ ಬೇರೆಯವರಿಗೆ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಇನ್ನೇನಾದರೂ ಉಂಟಾ? ಅದರಿಂದ ಈ ಮುಪ್ಪು ಎನ್ನುವಂಥದ್ದು ಉಂಟಲ್ಲ, ಇದು ಮಾಡಬಾರದ ಅನರ್ಥಗಳನ್ನು ಮಾಡುತ್ತಂತೆ. ಭರ್ತೃಹರಿ ಹೇಳ್ತಾನೆ, ಒಲೆಭಿಹಿ ಮುಖಮಾಕ್ರಾಂತಂ. ಮೊದಲು ಬಂದು ಹೇಳುತ್ತಂತೆ, ತಲೆಯ ಕೂದಲೊಂದು ನಾನು ಹೇಳಿದ್ನಲ್ಲ, ನಮಗದು ಅರ್ಥ ಆಗದೇ ಇರುವಾಗ ಅಲ್ಲೇ ಸ್ವಲ್ಪ ಕೆಳಕಿಳಿಯತ್ತಂತೆ. ಅದು ಇಷ್ಟು ದಿವಸ ಮುಖ ಎಲ್ಲ ತುಂಬಿಕೊಂಡಿತ್ತು, ಇದ್ದಕ್ಕಿದ್ದಾಗೆ ಇಲ್ಲೊಂದು ನೇರಿಗೆ ಅಂದರೆ ಗೆರೆ ಬೀಳತ್ತೆ.
ಅಂದರೆ ಫೋಲ್ಡಿಂಗ್ ಆಗುತ್ತೆ, ಶ್ರಿಂಕ್. ಮುಪ್ಪು ಹೇಳತ್ತಂತೆ, ಮುಖಂ ಆಕ್ರಾಂತಂ, ಈಗ ನಾನು ನಿನ್ನ ಮುಖವನ್ನು ಆಕ್ರಮಿಸಿದ್ದೇನೆ ಅಂತ. ಮತ್ತೆ ಅದಾದಮೇಲೆ ಫಲಿತೇನ ಅಂಕಿತ ಶಿರಃ, ಇಷ್ಟಾಗುವಾಗ, ಇಷ್ಟೆಲ್ಲ ಸುಕ್ಕುಗಟ್ಟುವಾಗ ಮತ್ತೆ ಪುನಃ ತಲೆಯನ್ನು ಪೂರ್ತಿ ಅದು ಹಿಡಿದಿರುತ್ತಂತೆ. ಅಂದರೆ ಎಲ್ಲ ಕೂದಲು ಬೆಳಗಾಗತ್ತೆ ಅಥವಾ ಇದ್ದಿದ್ದು ಹೊರಟೋಗುತ್ತೆ, ಎರಡರಲ್ಲಿ ಯಾವುದೋ ಒಂದು ಆಗೇ ಆಗತ್ತೆ. ಫಲಿತೇನ ಆಕ್ರಾಂತಂ ಶಿರಃ. ಮತ್ತು ಮೂರನೇದು ಅದರ ಸಿಂಬಲ್, ಸೂಚನೆ, ನಾ ಬರ್ತಾ ಇದ್ದೇನೆ ಅಂತ. ಗಾತ್ರಾಣಿ ಶಿಥಿಲಾಯಂತೆ, ಹೆಜ್ಜೆ ಇಲ್ಲಿಟ್ಟರೆ ಅದಲ್ಲಿ ಹೋಗ್ತಾ ಇರುತ್ತೆ, ಮೈ ಅಲ್ಲಾಡುತ್ತೆ, ಕಂಪನ ಪ್ರಾರಂಭ ಆಗತ್ತೆ. ಡಾಕ್ಟ್ರ್ ಹತ್ರ ಕೇಳಿದರೆ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ಸ್ ಜಾಸ್ತಿ ಬೇಕು, ಶಕ್ತಿ ಕಡಿಮೆ ಆಗಿದೆ ಅಂತ ಅವರು ಸಹಜವಾಗಿ ಹೇಳ್ತಾರೆ. ಆದರೆ ವಯೋಧರ್ಮದಿಂದ ಇದು ಆಗೇ ಆಗತ್ತೆ. ಮತ್ತಷ್ಟೇ ಅಲ್ಲ, ತೃಷ್ಣೈಕ ತರುಣಾಯತೆ, ಇಷ್ಟೆಲ್ಲ ಶಿಥಿಲವಾಗತ್ತೆ, ಹಣ್ಣಾಗತ್ತೆ, ಮುಖ ಸಕ್ಕುಗಟ್ಟತ್ತೆ, ಎಲ್ಲದೂ ಆಗ್ತಾ ಇರುತ್ತೆ. ಆದರೆ ಒಂದು ಮಾತ್ರ ಚೆನ್ನಾಗಿ ಬೆಳೀತಾನೇ ಇರುತ್ತಂತೆ. ಯಾವುದು ಅಂದರೆ ತೃಷ್ಣ, ಆಸೆ. ದಿನದಿಂದ ದಿನಕ್ಕೆ ತರುಣಾಯತೆ, ಬೆಳೀತಾನೇ ಇರುತ್ತೆ ಅಂತ. ಲೋಕದ ಸ್ಥಿತಿಯನ್ನು ಹೇಗೆ ಹಿಡಿದಿಡ್ತಾರೆ ನೋಡಿ ಶಾಸ್ತ್ರಕಾರರು. ವಯಸ್ಸು ಆಗ್ತಾ ಆಗ್ತಾ ಬಂದಾಗ ಆಸೆ ಕಡಿಮೆ ಆಗೋದಿಲ್ಲ, ಆಸೆ ಜಾಸ್ತಿ ಆಗುತ್ತೆ. ಹೀಗೆ ವಾರ್ಧಕ್ಯ ಅಂದರೆ ವಾರ್ಧಕಾವಸ್ಥೆ ಹೆಚ್ಚಾದಷ್ಟು ಸಹ ಆಸೆಯೂ ಸಹ ಅಷ್ಟೇ ಬೆಳೀತಾ ಬೆಳೀತಾ ಹೋಗುತ್ತೆ. ಅದಕ್ಕೆ ಮಾತ್ರ ವಾರ್ಧಕ್ಯ ಬರುವುದಿಲ್ಲ, ದೇಹಕ್ಕೆ ಬರ್ತದೆ, ಮುಖಕ್ಕೆ ಬರ್ತದೆ, ಆದರೆ ಆಸೆಗೆ ವಾರ್ಧಕ್ಯ ಬರುವುದಿಲ್ಲ. ಹೀಗೆ ಹೇಳ್ತಾ ಹೇಳ್ತಾ ಮತ್ತೆ ಹರಿ ಮುಂದುವರೆದು ಹೇಳ್ತಾನೆ, ತೃಷ್ಣೈಕ ತರುಣಾಯತೆ, ಇಂತಹ ಆಸೆ ಮಾತ್ರ ಬೆಳೀತಾನೇ ಇರ್ತದೆ. ಇಂಥ ಆಸೆಯನ್ನು ಬೆಳೆಸ್ಕೊಳ್ತಾ ನಿನ್ನ ಮುಪ್ಪನ್ನು ನೀನು ಎಷ್ಟು ದಿವಸ ಅಂತ ಮುಂದಕ್ಕೆ ನೂಕ್ತೀಯೇ? ನೂಕೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಮುಂದುವರೆದು ಹೋದಾಗ ಏನಾಗುತ್ತೆ, ನಿನ್ನ ಈ ವಾರ್ಧಕ್ಯದಿಂದಾಗಿ ನಿನ್ನ ಅಕ್ಕಪಕ್ಕದವರೇ ನಿನ್ನನ್ನು ಪಕ್ಕಕ್ಕಿರಿಸಿಬಿಡ್ತಾರೆ ಅಂತ. ಗಾತ್ರಂ ಸಂಕುಚಿತಂ, 6 ಅಡಿ ದೇಹ 4 ಅಡಿ ದೇಹವಾಗಿಬಿಡುತ್ತೆ. ಮತ್ತು ಗತಿರ್ವಿಗಲಿತ, ನಡ್ಕೊಂಡು ಹೋಗಬೇಕಿದ್ರೆ ಹೆಜ್ಜೆ ಕಂಪನ ಆಗ್ತಾ ಇರುತ್ತೆ, ಕಂಪಿಸತ್ತೆ. ಭ್ರಷ್ಟಾಚ ದಂತಾವಲಿಹಿ, ಬಾಯೊಳಗಿರುವಂಥ ಹಲ್ಲುಗಳು ಹೇಳ್ತವೆ ನನಗೆ ಸಾಕಾಗಿದೆ, ನಾನು ಹೊರಡ್ತೇನೆ ಅಂತ, ಅವು ಹೊರಟು ಹೋಗ್ತಾ ಇರ್ತವೆ. ಮತ್ತು ದೃಷ್ಟಿರ್ ನಶ್ಯತಿ, ಕಣ್ಣು ಹೇಳುತ್ತಂತೆ ನನಗೆ ನೋಡೋದಕ್ಕಾಗೋಲ್ಲ, ತುಂಬ ಆಯಾಸ ಆಗುತ್ತೆ ಅಂತ. ಆಮೇಲೆ ನಾವು ಹಿಂಗಿದ್ದೊಂದು ಸ್ಪೆಕ್ಸ್ ಹಾಕ್ಕೊಳ್ತೇವೆ, ಪರವಾಗಿಲ್ಲ ನೋಡು ನೋಡು ಅಂತ. ಅಂದರೆ ದೃಷ್ಟಿ ಕಡಿಮೆ ಆಗತ್ತೆ. ಮತ್ತು ವರ್ಧತೆ ಬಧಿರತ, ಕಿವುಡುತನ ಜಾಸ್ತಿ ಆಗುತ್ತೆ. ವಕ್ತ್ರಂಚ ಲಾಲಾಯತೆ, ಉಗುಳಲಿಕ್ಕೆ ಅಂತ ಹೋದರೆ ಉಗುಳ ಆಚೆ ಹೋಗೋದಿಲ್ಲ, ಇಲ್ಲೇ ಬರುತ್ತೆ. ಮುಖಂಚ ಲಾಲಾಯತೆ, ಎಲ್ಲ ಕಡೆಗೂ ಸಹ ಆ ಸಲೈವ, ಲಾಲಾರಸ ತುಂಬಿಕೊಂಡಿರುತ್ತೆ. ಮತ್ತು ವಾಕ್ಯಂ ನಾದ್ರಿಯತೆ ಚ ಬಾಂಧವ ಜನ, ಇವನ ಕಡೆಯವರೇ ಯಾರೂ ಇವನು ಹೇಳಿದ ಮಾತನ್ನು ಕೇಳುವುದಿಲ್ಲ. ಭಾರ್ಯಾನ ಶುಶ್ರೂಷತೆ, ಹೆಂಡತಿ ಆದರೆ ಗಂಡ. ಹಾ ಕಷ್ಟಂ ಪುರುಷಸ್ಯ ಜೀರ್ಣ ವಯಸ್ಸಃ ಪುತ್ರೋಪಿ ಅಮಿತ್ರಾಯತೆ. ಕೊನೆಗೆ ಏನು ಕೇಳಿದರೆ, ಇಷ್ಟು ದಿವಸ ತನ್ನ ಮಕ್ಕಳು ಅಂತ ಯಾರನ್ನು ಸಾಕಿ ಸಲಹಿದನೋ ಆ ಮಕ್ಕಳೇ ಅಪ್ಪನನ್ನು ಶತ್ರುವಿನಂತೆ ಕಾಣ್ತಾರೆ. ಇಷ್ಟೆಲ್ಲ ಮಾಡುವುದು ಯಾವುದು? ವೃದ್ಧಾಪ್ಯ. ಇದು ದೋಷ ಅಲ್ವಾ? ಪ್ರತಿದಿನವೂ ಸಹ ಇದನ್ನು ನೀನು ಚಿಂತನೆ ಮಾಡು. ಹಾಗಾಗಿ ಜನ್ಮ ಮೃತ್ಯು ಜರಾ ಅಂದರೆ ವಾರ್ಧಕ್ಯ, ಇನ್ನು ವ್ಯಾಧಿ ಹಾಗೆ ಉಳಿದು ಹೋಯಿತು. ಹಾಗಾಗಿ ಅದನ್ನು ನಾವು ಮುಂದಕ್ಕೆ ಹಾಕೋಣ, ಯಾಕೆಂದರೆ ಅದೂ ಸಹ ನಮಗೆ ಇಷ್ಟ ಇಲ್ಲ. ಹಾಗಾಗಿ ನಾಳೆ 6:15 ಸೇರಿದಾಗ ಅದರ ಬಗ್ಗೆ ವಿಚಾರ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರಗಳು.